Hello everyone, welcome to the Bapuji NEET and JEE Academy. So ನಾವು ನಿನ್ನೆ ಕ್ಲಾಸಲ್ಲಿ ನಿನ್ನೆವರೆಗೆ ಮೀನ್ಸ್ ಅಪ್ ಟು ದ ಲಾಸ್ಟ್ ಕ್ಲಾಸ್ ವಿ ವರ್ ಸ್ಟಡಿಂಗ್ ಅಬೌಟ್ ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್. ಅದರಲ್ಲಿ ನಾವು NCERT ರೀಡಿಂಗ್ನ ಓದ್ತಾ ಇರೋದು. ಸೊ ಇದರಲ್ಲಿ ನಾವು ಯಾವ ಕಾನ್ಸೆಪ್ಟ್ಸ್ಗಳನ್ನ ಓದಿದ್ವಿ ಅಂದರೆ ಇಂಟ್ರಡಕ್ಷನ್ ಪಾರ್ಟ್ನ ಓದಿದ್ವಿ ಆಲ್ರೆಡಿ, ಆ್ಯಂಡ್ ವಿ ಹ್ಯಾವ್ ಸ್ಟಡಿಡ್ ಆಲ್ಸೋ this whatever the classifications is there, that is based on sp3 CX bond, and another one is sp2 CX bond, right? This one also we have studied in the last class, and we were started about the nomenclature, right? In the nomenclature also we have studied some of the concepts. Now in this class we are going to start or we are going to continue with the next other topic. So see, in this nomenclature only we are having here, ಈ nomenclature ಅಲ್ಲಿ ಇನ್ನೊಂದು ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಬಾಕಿ ಇದೆ ಇಲ್ಲಿ ನೋಡಿ ಇದರಲ್ಲಿ. ಸೊ ಆಲ್ರೆಡಿ ಐ ಹ್ಯಾವ್ ರಿಟರ್ನ್ ಸಮ್ ಸ್ಟ್ರಕ್ಚರ್ಸ್ ಆಲ್ರೆಡಿ, ಬಿಕಾಸ್ to save the time, that's why I have written already. Now in this case you come across, see we'll see we have studied up to this, means geminal dihalides and vicinal dihalides, two concepts we have studied. ಸೊ ಈಗ ನಮಗೆ ನೆಕ್ಸ್ಟ್ ಒಂದು ಇಲ್ಲಿ ನಿಮಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ. ಈ ಟೇಬಲಲ್ಲಿ ಬರೆದಿರ್ತಕ್ಕಂಥ ಸ್ಟ್ರಕ್ಚರ್ಸ್ಗಳಿದೆ. ಒಂದು ಕಡೆ ಕಾಮನ್ ನೇಮ್ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ IUPAC ನೇಮ್ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಕಾಮನ್ ನೇಮ್ ಆ್ಯಂಡ್ IUPAC ನೇಮ್ ಬೋತ್ ದ ನೇಮ್ಸ್ ಆರ್ ದೇರ್, ಆ್ಯಂಡ್ ಸೊ ಹಿಯರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ವಿ ಆರ್ ಹ್ಯಾವಿಂಗ್. ಈಗ ಈ ಎಕ್ಸಾಂಪಲ್ಸ್ಗಳನ್ನು ನೋಡೋಣ ನೀಟಾಗಿ ಒನ್ ಬೈ ಒನ್. ಸೊ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಸಿ ವಿ ಆರ್ ಹ್ಯಾವಿಂಗ್ ಒನ್ ಮಾಲಿಕ್ಯೂಲ್, ರೈಟ್? ಸಿ we are having one molecule. First one they have given, so first molecule that is nothing but a secondary butyl chloride anta kottidare, correct? Secondary butyl chloride, and its IUPAC name they have given 2-chlorobutane. So, and they have given the structure also, structure kuda kottidare, ade structure na illi bardirodu ನಾವು. ಸೊ ಇಲ್ಲಿ ನಿಮಗೆ ಗೊತ್ತು ಕರೆಕ್ಟಾಗಿ. ಸೊ ಹೌ ಯು ಆರ್ ಗೋನ್ ಟು ರೈಟ್ ದಿ ಸ್ಟ್ರಕ್ಚರ್ ಆಫ್ ದಿಸ್ ಒನ್? 2-chlorobutane ಮೀನ್ಸ್ ಯು ನೀಡ್ ಟು ಸ್ಟಾರ್ಟ್ ಫ್ರಮ್, ಸೊ ವಿ ಹ್ಯಾವ್ ರಿಟರ್ನ್ ದ ಸ್ಟ್ರಕ್ಚರ್, ಸೇಮ್ ಸ್ಟ್ರಕ್ಚರ್ನ ಬರ್ದಿರೋದಿಲ್ಲಿ. 2-chloro ಅಂತಂದರೆ ಫಸ್ಟಿಗೆ ಬ್ಯೂಟೇನ್ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯೂಟೇನ್ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಏನಂತಂದರೆ ನೋಡಿ ಇಲ್ಲಿ, ಸೊ ದೇ ಆರ್ ಸೈಯಿಂಗ್ ಹಿಯರ್ ಬ್ಯೂಟೇನ್ ಇಸ್ ದೇರ್. ಬ್ಯೂಟೇನ್ ಮೀನ್ಸ್ ಟೋಟಲ್ ಹೌ ಮೆನಿ ಕಾರ್ಬನ್ಸ್ ವಿ ಹ್ಯಾವ್ ಟೇಕ್ ಇನ್ ದ ಲೀನಿಯರ್ ಚೈನ್? 4 ಕಾರ್ಬನ್ಸ್. ಫಸ್ಟ್ ಯು ಹ್ಯಾವ್ ಟು ರೈಟ್ 4 ಕಾರ್ಬನ್ಸ್, ಆ್ಯಂಡ್ ಯು ನೋ ವೆರಿ ವೆಲ್ ಕಾರ್ಬನ್ ವಿಲ್ ಮೇಕ್ ಹೌ ಮೆನಿ ಬಾಂಡ್ಸ್? 4 ಬಾಂಡ್ಸ್. ಸೊ ಹಾಗಾಗಿ ನಮಗೆ ಸೊ ಇಲ್ಲಿ ಇಲ್ಲಿ ನಮಗೆ ಪ್ರತಿಯೊಂದು ಕಾರ್ಬನ್ಗೂ 4 ಬಾಂಡ್ಸ್ಗಳನ್ನ ಫಾರ್ಮೇಷನ್ ಮಾಡಬೇಕು ನೀವು, ಕರೆಕ್ಟಾ? ಸೊ ಅದರಲ್ಲಿ 2-chlorobutane ಅಂತ ಹೇಳ್ತಿರೋದು. 2-chloro ಮೀನ್ಸ್ ಸೆಕೆಂಡ್ ಕಾರ್ಬನ್ ಈಸ್ ಗೋಯಿಂಗ್ ಟು ಹ್ಯಾವ್, ರೈಟ್? ಸೆಕೆಂಡ್ ಕಾರ್ಬನ್ ಈಸ್ ಗೋಯಿಂಗ್ ಟು ಹ್ಯಾವ್ 2-chloro ಮೀನ್ಸ್ ಸೆಕೆಂಡ್ ಕಾರ್ಬನ್ಗೆ ನಾವು ಕ್ಲೋರಿನ ಅಟ್ಯಾಚ್ ಮಾಡಬೇಕಷ್ಟೇ. So 2-chloro bute means how many carbons are there? 4 carbons. So 2-chlorobutane, this is nothing but secondary butyl bromide, secondary butyl chloride ಅಂತ ಕೂಡ ಕರಿತೀವಿ ನಾವು. ಯಾಕೆ ಅಂತಂದರೆ ಸೊ ಇದು ಯಾವ ಒಂದು ಕಾರ್ಬನ್ಗೆ ಇದು ಕನೆಕ್ಟ್ ಆಗಿದೆಯೋ, ಸೊ ಈ ಕಾರ್ಬನ್ಗೆ, ಸೊ ದಿಸ್ ಕಾರ್ಬನ್ ಈಸ್ ಹ್ಯಾವಿಂಗ್ ಸೊ 2 degree, ರೈಟ್? 2 degree means it is connected to the how many other carbons? 2 other carbons. ಅದಕ್ಕೋಸ್ಕರ ಏನಂತ ಹೇಳ್ತೀವಿ ಅಂದರೆ ಸೊ ಸೆಕೆಂಡರಿ ಕಾರ್ಬನ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಸೆಕೆಂಡರಿ ಬ್ಯೂಟೈಲ್ ಅಂತ ಕರೀತಾ ಇರೋದು. ವೈ ವಿ ಆರ್ ಗೋಯಿಂಗ್ ಟು ಕಾಲ್ ಸೆಕೆಂಡರಿ ಬ್ಯೂಟೈಲ್? ಬಿಕಾಸ್ ಸೊ ಟೋಟಲ್ 4 ಕಾರ್ಬನ್ಸ್ ಆರ್ ದೇರ್, ಆ್ಯಂಡ್ ದಿಸ್ ಕಾರ್ಬನ್ ಟು ವಿಚ್ ಹ್ಯಾಲೋಜನ್ ಅಟಮ್ ಈಸ್ ಅಟ್ಯಾಚ್ಡ್, ದಟ್ ಈಸ್ ನಥಿಂಗ್ ಬಟ್ ಸೆಕೆಂಡರಿ ಕಾರ್ಬನ್. ಸೊ ಹಾಗಾಗಿ ನಾವು ಇದಕ್ಕೆ ನಾವು ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್ ಅಂತ ಕರೀತಾ ಇರೋದು. ಓಕೆ, ಸೊ ಯು ಕಮ್ ಅಕ್ರಾಸ್ ದಿ ಸೆಕೆಂಡ್ ಒನ್. ಸೆಕೆಂಡ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಇಲ್ಲಿ, ನಿಯೋಪೆಂಟೈಲ್ ಬ್ರೊಮೈಡ್ ಅಂತ ಕೊಟ್ಟಿದ್ದಾರೆ. ನಿಯೋಪೆಂಟೈಲ್ ಬ್ರೊಮೈಡ್, ಆ್ಯಂಡ್ IUPAC ನೇಮ್ ಆಲ್ಸೋ ದೇ ಹ್ಯಾವ್ ಗಿವನ್ 2-bromo 2,2 dimethyl propane is the molecule they have given. See, so they are saying here propane ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ಏನು ತೊಗೋಬೇಕು ಫಸ್ಟ್ ಅಂದರೆ, ಸಿ ದೇ ಆರ್ ಸೇಯಿಂಗ್ propane. ಸೊ ವೆನ್ ದೇ ಆರ್ ಸೇಯಿಂಗ್ propane means you need to you have to take first the longest chain, it should contain here 3 ಕಾರ್ಬನ್ಸ್ಗಳನ್ನ ಬರೆದಿರೋದು, ಆ್ಯಂಡ್ ಅದರಲ್ಲಿ ಫಸ್ಟ್ ಕಾರ್ಬನ್ಗೆ ನೀವು ಬ್ರೋಮಿನ ಅಟ್ಯಾಚ್ ಮಾಡಬೇಕು. ಸೊ ಫಸ್ಟು CCC ಕಾರ್ಬನ್ ಅಂತ ಬರೀರಿ, ಆಮೇಲೆ ನಂಬರಿಂಗ್ ಕೊಡ್ತಾ ಹೋಗಿ, ಈ ಕಡೆಯಿಂದ ಬನ್ನಿ ಅಥವಾ ಈ ಕಡೆಯಿಂದ ಬನ್ನಿ, ನಂಬರಿಂಗ್ ಕೊಡಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್ ಅಂತ ನಂಬರಿಂಗ್ ಕೊಡಿ. ನಂಬರಿಂಗ್ ಕೊಟ್ಟಿದ್ದು ಆದಮೇಲೆ ಸೊ ಈಗ ಫಸ್ಟ್ ಅವ್ರು ಹೇಳ್ತಿರೋದು ಫಸ್ಟ್ ಕಾರ್ಬನ್ಗೆ ಬ್ರೋಮೋನು ಅಟ್ಯಾಚ್ ಮಾಡಬೇಕು ನೀವು. ಸೊ ಫಸ್ಟ್ ಕಾರ್ಬನ್ಗೆ ಬ್ರೋಮಿನ ಅಟ್ಯಾಚ್ ಮಾಡಿರೋದು. ಸೊ ವಿ ಹ್ಯಾವ್ ಅಟ್ಯಾಚ್ಡ್ ಹಿಯರ್ ಬ್ರೋಮಿನ್ ಫಾರ್ ದಿ ಫಸ್ಟ್ ಕಾರ್ಬನ್, ಆ್ಯಂಡ್ ಸೆಕೆಂಡ್ ಕಾರ್ಬನ್ಗೆ ಸೊ 2,2 ಅಂದರೆ 2 ಸಾರಿ ನೀವು 2,2 ದಟ್ ಇಂಡಿಕೇಟ್ಸ್ ದಟ್ 2 times you have to attach the methyl group, right? So dimethyl means 2 methyls we are going to attach, right? So this is nothing but this is also called as neopentyl. See, neopentyl ಅಂತಂದರೆ ಇಲ್ಲಿ ನಿಮಗೆ ಸೊ ಟೋಟಲ್ ಪೆಂಟೈಲ್ ಮೀನ್ಸ್ ಹೌ ಮೆನಿ ಕಾರ್ಬನ್ಸ್ ವಿ ಶುಡ್ ಹ್ಯಾವ್? 5 ಕಾರ್ಬನ್ಸ್. ಟೋಟಲ್ ಕಾರ್ಬನ್ಸ್ಗಳನ್ನ ಕೌಂಟ್ ಮಾಡಬೇಕು ನೀವು ಇಲ್ಲಿ. ಸೊ ಟೋಟಲ್ ಇಲ್ಲಿ ಕಾಮನ್ ನೇಮ್ ಅಂತ ಬಂದಾಗ ಪೆಂಟೈಲ್, ಬ್ಯೂಟೈಲ್, ಸೊ ಅವ್ರು ಏನು ಹೇಳ್ತಾರೋ ಅದರಲ್ಲಿ ನೀವು ಟೋಟಲ್ ಎಷ್ಟು ಕಾರ್ಬನ್ಸ್ ಇದೆ ಅದರ ಪ್ರಕಾರ ಹೋಗ್ಬೇಕು ನಾವಲ್ಲಿ. ಸೊ ಇಲ್ಲಿ ಪೆಂಟೈಲ್ ಅಂತ ಹೇಳ್ತಿರೋದು ಟೋಟಲ್ ಆಗಿ 5 ಕಾರ್ಬನ್ಸ್ ಬರುತ್ತೆ. 1 2 3 4 5 5 ಕಾರ್ಬನ್ಸ್ ಬರುತ್ತೆ. ಆ್ಯಂಡ್ ನಿಯೋಪೆಂಟೈಲ್, ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ನಿಯೋಪೆಂಟೈಲ್, ಬಿಕಾಸ್ in case of neo, so the carbon it should be connected to the sp3 hybridized carbon, and this carbon is nothing but which kind of hybridization we are having? sp3 hybridized carbon irutte, but it is connected to the so 2,2 ಆದಮೇಲೆ ನೆಕ್ಸ್ಟ್ ಕಾರ್ಬನ್ಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಒನ್ ವಿ ಆರ್ ಹ್ಯಾವಿಂಗ್. ಕಮ್ ಟು ದ ಥರ್ಡ್ ಒನ್, ದೇ ಆರ್ ಸೇಯಿಂಗ್ ಟರ್ಷರಿ ಬ್ಯೂಟೈಲ್ ಬ್ರೊಮೈಡ್ ಅಂತ ಹೇಳ್ತಿರೋದು. ಸೊ ಟರ್ಷರಿ ಬ್ಯೂಟೈಲ್ ಬ್ರೊಮೈಡ್ ಅಂದರೆ ಇಲ್ಲಿ, ಓಕೆ, ಸೊ ಟರ್ಷರಿ ಬ್ಯೂಟೈಲ್ ಬ್ರೊಮೈಡ್
we know, so tertiary butyl bromide means tertiary carbon is, see this carbon we are going to call it as 3 degree carbon or tertiary carbons we are going to call, because ಯಾವ ಕಾರ್ಬನ್ಗೆ ಹ್ಯಾಲೋಜನ್ ಅಟಮ್ ಅಟ್ಯಾಚ್ ಆಗಿರುತ್ತೋ ಅದು ಎಷ್ಟು ಕಾರ್ಬನ್ಸ್ಗಳಿಗೆ ಕನೆಕ್ಟ್ ಆಗಿರಬೇಕಂದ್ರೆ 3 ಕಾರ್ಬನ್ಸ್ಗಳಿಗೆ ಕನೆಕ್ಟ್ ಆಗಿರಬೇಕು. ನೋಡಿ ನೀವು ಚೆಕ್ ಮಾಡ್ಬೋದು ಇಲ್ಲಿ. ಸೊ ಇದು ಕಾರ್ಬನ್ನು ಎಷ್ಟು ಕಾರ್ಬನ್ಗಳಿಗೆ ಕನೆಕ್ಟ್ ಆಗಿದೆ, 3 ಕಾರ್ಬನ್ಸ್ಗಳಿಗೆ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಈ ಕಾರ್ಬನ್ಗೆ ನಾವು ಟರ್ಷರಿ ಕಾರ್ಬನ್ಸ್ ಅಂತ ಕರಿತೀವಿ. ಆ್ಯಂಡ್ ಟರ್ಷರಿ ಬ್ಯೂಟೈಲ್ ಅಂತ ಕರೀತಾ ಇರೋದು ಯಾಕೆ ಅಂತಂದರೆ, ಸೊ ದಿಸ್ ಇಸ್ ಕಾಲ್ಡ್ ಟರ್ಷರಿ ಬ್ಯೂಟೈಲ್ ಮೀನ್ಸ್, ಸೊ ಕಾಮನ್ ನೇಮಲ್ಲಿ ನಮಗೆ ಇವಾಗ ತಾನೇ ಹೇಳಿದ್ದೆ ನಿಮಗೆ ಬ್ಯೂಟೈಲ್ ಅನ್ನೋ ವರ್ಡ್ ಬರ್ತದೆ ಅಂದರೆ ಟೋಟಲ್ ಆಗಿ ಎಷ್ಟು ಕಾರ್ಬನ್ಸ್ಗಳಿದೆ ನಮಗೆ. ಸೊ ಟೋಟಲ್ ಹೌ ಮೆನಿ ಕಾರ್ಬನ್ಸ್ ವಿ ಆರ್ ಹ್ಯಾವಿಂಗ್ 4 ಕಾರ್ಬನ್ಸ್ ಆರ್ ದೇರ್, ದಟ್ಸ್ ವೈ ಬ್ಯೂಟೈಲ್ ಅಂತ ವರ್ಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಬ್ರೋಮೈಡ್ ಬಿಕಾಸ್ ಬ್ರೋಮಿನ್ ಇಸ್ ದೇರ್, ದಟ್ಸ್ ವಾಟ್ ವಿ ಆರ್ ಹ್ಯಾವಿಂಗ್ ಕಾಮನ್ ನೇಮ್. ಯು ಕಮ್ ಅಕ್ರಾಸ್ ದಿ ಐಪ್ಯಾಕ್ ನೇಮ್. ಸೊ ಐಪ್ಯಾಕ್ ನೇಮಲ್ಲಿ ಮತ್ತೆ ನಿಮಗೆ ಸೊ ಸಿಂಪಲಾಗಿ ಹೇಳಬೇಕಂದ್ರೆ, ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ಪ್ರೋಪೇನ್ ಅಂತ ಕೊಟ್ಟಿದ್ದಾರೆ, ಪ್ರೋಪೇನ್. ಸೊ ಅದಕ್ಕೋಸ್ಕರ ಸೊ ಎಷ್ಟು ಕಾರ್ಬನ್ಸ್ಗಳನ್ನ ಬರೆದಿರೋದು ಇಲ್ಲಿ, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಥರ್ಡ್ ಕಾರ್ಬನ್, 3 ಕಾರ್ಬನ್ಸ್ ಆರ್ ದೇರ್, ಕರೆಕ್ಟಾ. ಸೊ ಆಮೇಲೆ ಸೊ 2 ಬ್ರೋಮೋ ಅಂದರೆ ಸೆಕೆಂಡ್ ಕಾರ್ಬನ್ಗೆ ಒಂದು ಕಡೆ ಬಿ ಆರ್ ಅಟ್ಯಾಚ್ ಮಾಡಿ ಆ್ಯಂಡ್ ಸೆಕೆಂಡ್ ಕಾರ್ಬನ್ ಇನ್ನೊಂದು ಕಡೆ ಮಿಥೈಲ್ ಗ್ರೂಪ್ನ ಅಟ್ಯಾಚ್ ಮಾಡಿ, ರೈಟ್. ಸೊ ಮಿಥೈಲ್ ಆ್ಯಂಡ್ ಬ್ರೋಮೋ ಇಸ್ ದೇರ್ ಆ್ಯಂಡ್ 2, ಸಾರಿ ದಿಸ್ ವಾಟ್ ದೇ ಆರ್ ಸೇಯಿಂಗ್ 2 ಬ್ರೋಮೋ 2 ಮಿಥೈಲ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಪ್ರೋಪೇನ್ ಇಸ್ ದೇರ್, ಕರೆಕ್ಟಾ. ಸೊ ಇದರಲ್ಲಿ 2 ಬ್ರೋಮೋ ಫಸ್ಟ್ ಬರ್ದಿರೋದು, ಆಮೇಲಿಂದ 2 ಮಿಥೈಲ್ ಬರ್ದಿರೋದು, ಬಿಕಾಸ್ ವಿ ಆರ್ ಫಾಲೋವಿಂಗ್ ದೇರ್ ವಾಟ್ ವಿ ಆರ್ ಫಾಲೋವಿಂಗ್ ಇಸ್ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಫಸ್ಟ್ ಬ್ರೋಮಿನ್ ಬಿ ಬರುತ್ತೆ, ಆಮೇಲಿಂದ ಮಿಥೈಲ್ ಎಮ್ ಬರುತ್ತೆ, ಮಿಥೈಲ್ ಎಮ್ ಅನ್ನೋ ಆಲ್ಫಾಬೆಟ್ ಆಮೇಲೆ ಬರುತ್ತೆ, ಅದಕ್ಕೋಸ್ಕರ ಆ ಥರ ಬರ್ದಿರೋದು ಅದನ್ನು, ಓಕೆನಾ. ಸೊ ನೆಕ್ಸ್ಟ್ ಯು ಕಮ್ ಅಕ್ರಾಸ್ ದಿ ಸೆಕೆಂಡ್ ನೆಕ್ಸ್ಟ್ ಮಾಲಿಕ್ಯೂಲ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಓಕೆ. ಸೊ ವಿನೈಲ್ ಕ್ಲೋರೈಡ್ ಅಂತ ಕೊಟ್ಟಿದ್ದಾರೆ, ವಿನೈಲ್ ಕ್ಲೋರೈಡ್ ಆ್ಯಂಡ್ ವಿನೈಲ್ ಕ್ಲೋರೈಡ್. ಸೊ ಹಿಯರ್ ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್, ಲಾಸ್ಟ್ ಕ್ಲಾಸಲ್ಲಿ ಓದಿರೋದು ನಾವು. ಸೊ ವಿನೈಲ್ ಅಂತ ಬಂದಾಗ ಅಲ್ಲಿ ನಮಗೆ ಆಲ್ರೆಡಿ ಕಾರ್ಬನ್ ಡಬಲ್ ಬಾಂಡ್ ಇರುತ್ತೆ, ಆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಡೈರೆಕ್ಟಾಗಿ ಹ್ಯಾಲೋಜನ್ ಅಟಮ್ ಅಟ್ಯಾಚ್ ಆಗಿರಬೇಕು. ಇಲ್ಲಿ ನಮಗೆ ಡಬಲ್ ಬಾಂಡೆಡ್ ಕಾರ್ಬನ್ ಇದೆ ನೋಡಿ, ಯು ಕ್ಯಾನ್ ಚೆಕ್ ಹಿಯರ್. ಸೊ ಹಿಯರ್ ಇನ್ ದಿಸ್ ವಾಟ್ ಎವರ್ ದಿ ಮಾಲಿಕ್ಯೂಲ್ ವಿ ಆರ್ ಹ್ಯಾವಿಂಗ್, ಸೊ ಒಂದು ಕಡೆ CH2 ಇದೆ, ಡಬಲ್ ಬಾಂಡ್ CH-Cl ಇದೆ, ರೈಟ್. ಸೊ ವೈಲ್ ಯು ಆರ್ ಗೋಯಿಂಗ್ ಟು ರೀಡ್ ದಿಸ್ NCERT ಓದೋ ಟೈಮಲ್ಲಿ ನೀವು ಕಂಪಲ್ಸರಿ NCERT ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ಸೊ ಬಿಕಾಸ್ ಅದು ನೀವು ನೋಡ್ತಾ ಹೋದಂಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಈಸಿಲಿ, ರೈಟ್. ಯು ಕ್ಯಾನ್ ಮಾರ್ಕ್ ದೇರ್, ನಿಮ್ಗೆ ಏನೇನು ಗೊತ್ತಿಲ್ವೋ ಅದನ್ನು ಮಾರ್ಕ್ ಮಾಡ್ಕೋಬೇಕು, ರೈಟ್. ಸೊ ದಟ್ ಒನ್ ಯು ಹ್ಯಾವ್ ಟು ಫಾಲೋ. ಈಗ ಇದರಲ್ಲಿ CH2 ಡಬಲ್ ಬಾಂಡ್ CH-Cl ಇದೆ, ಇಲ್ಲಿ ಕ್ಲೋರಿನ್ ಯಾವ ಒಂದು ಕಾರ್ಬನ್ಗೆ ಕನೆಕ್ಟ್ ಆಗಿದೆ ಅಂದರೆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಕನೆಕ್ಟ್ ಆಗಿರಬೇಕು ಡೈರೆಕ್ಟಾಗಿ, ಮತ್ತು ಅದು ಬೆಂಜಿನ್ ರಿಂಗ್ ಕಾರ್ಬನ್ ಅಲ್ಲ, ದಟ್ಸ್ ನಾಟ್ ಕನೆಕ್ಟೆಡ್ ಟು ದ ಬೆಂಜಿನ್ ರಿಂಗ್, ದಟ್ ಈಸ್ ಕನೆಕ್ಟೆಡ್ ಟು ದ ಓಪನ್ ಚೈನ್. ಇಲ್ಲಿ ಓಪನ್ ಚೈನಲ್ಲಿ ಕನೆಕ್ಟ್ ಆಗಿರುತ್ತೆ, ಸೊ ಅದಕ್ಕೆ ವಿನೈಲ್ ಅಂತ ಕರಿತೀವಿ ನಾವು, ವಿನೈಲ್ ಕ್ಲೋರೈಡ್. ಆ್ಯಂಡ್ ಹಿಯರ್ ಸೊ ವಿನೈಲ್ ಕ್ಲೋರೈಡ್ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ಹಿಯರ್ ವಿ ಆರ್ ಹ್ಯಾವಿಂಗ್ ಆಲ್ಸೋ ಕಾಲ್ಡ್ ಎಸ್ ವಾಟ್ ಕ್ಲೋರೋಇಥೀನ್ ಅಂತ ಕೂಡ ಕರಿತೀವಿ. ಸೊ ಕ್ಲೋರೋಇಥೀನ್ ಇಟ್ ಇಸ್ ಎ ಐಪ್ಯಾಕ್ ನೇಮ್ ಆ್ಯಂಡ್ ಹಿಯರ್ ಇಟ್ ಇಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ವಿನೈಲ್ ಕ್ಲೋರೈಡ್ ಅಂತ ಕೂಡ ಕರಿತೀವಿ ನೋಡಿ. ಸೊ ಇದು ಓಪನ್ ಚೈನ್ ಅಂತ ತಗೋಬೋದು, ಇಲ್ಲಾಂದರೆ ಕ್ಲೋಸ್ ಚೈನ್. ನಿನ್ನೆ ನಾವು ಓದಿದ್ವಿ ಕ್ಲೋಸ್ ಚೈನಲ್ಲೂ ಕೂಡ ಬರುತ್ತೆ, ಹೆಂಗೆ ಹೇಳಿ. ಸೊ ಈಗ ಡಬಲ್ ಬಾಂಡೆಡ್ ಕಾರ್ಬನ್ ಅಂತ ಅನ್ಕೊಳ್ಳಿ, ಸೇ ಸಪೋಸ್ ವಿ ಆರ್ ಹ್ಯಾವಿಂಗ್ ದಿಸ್ ಇಸ್ ನಾಟ್ ಎ ಬೆಂಜಿನ್, ಸೈಕ್ಲೋಹೆಕ್ಸೇನ್ ನಾವು ಸೈಕ್ಲೋಹೆಕ್ಸಿನ್ ಅಂತ ಮಾಡೋಣ. ಈಗ ಇದಕ್ಕೆ ನಾವು ಏನಾದರೂ ಡೈರೆಕ್ಟಾಗಿ ಇಲ್ಲಿ, ಸೊ ಇದಕ್ಕೇನಾದರೂ ನಾವು ಕ್ಲೋರಿನ್ ಅಟ್ಯಾಚ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಇದು ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ. ಯಾವುದಕ್ಕೆ, ವಿನೈಲ್ಗೆ ಅದು ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ. ಮೀನ್ಸ್ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರಬೇಕು, ಬಟ್ ಅದು ಅರೋಮೆಟಿಕ್ ರಿಂಗ್ಗೆ ಕನೆಕ್ಟ್ ಆಗಿರಬಾರ್ದು, ಅಷ್ಟೇ, ಸಿಂಪಲ್, ರೈಟ್. ನೆಕ್ಸ್ಟ್ ವಿ ಆರ್ ಹ್ಯಾವಿಂಗ್ ಅಲೈಲ್ ಬ್ರೋಮೈಡ್ ಅಂತ ಬರ್ತದೆ ನೋಡಿ. ಅಲೈಲ್ ಬ್ರೋಮೈಡ್ ಅಂತ ಬಂದಾಗ ಇಲ್ಲಿ ಅಲೈಲ್, ಸೊ ಅಲೈಲಿಕ್ ಪೊಸಿಷನ್ಸ್ ಅಂತ ನಿನ್ನೆ ಹೇಳಿದೆ ನಿಮಗೆ. ಅಲೈಲಿಕ್ ಪೊಸಿಷನ್ಸ್ ಅಂತಂದರೆ ಸೊ CH2 ಡಬಲ್ ಬಾಂಡ್ CH2 Br ಇದೆ. ಸೊ ಇಲ್ಲಿ ಆಲ್ರೆಡಿ ಡಬಲ್ ಬಾಂಡೆಡ್ ಕಾರ್ಬನ್, ವಿ ನೋ ಆಲ್ರೆಡಿ ವಿ ಹ್ಯಾವ್ ರಿಟರ್ನ್ ಇನ್ ದ ಲಾಸ್ಟ್ ಕ್ಲಾಸ್, ಕಾರ್ಬನ್ ಡಬಲ್ ಬಾಂಡ್, ನೆಕ್ಸ್ಟ್ ಕಾರ್ಬನ್ ಇಸ್ ದೇರ್ ಆ್ಯಂಡ್ ದಿಸ್ ಕಾರ್ಬನ್ ಇಸ್ sp3 ಹೈಬ್ರಿಡೈಸ್ಡ್ ಕಾರ್ಬನ್. ಸೊ ಆ ಕಾರ್ಬನ್ಗೆ ಏನಂತಂದರೆ ಹ್ಯಾಲೋಜನ್ ಅಟಮ್ಗಳು ಅಟ್ಯಾಚ್ ಆಗಿರಬೇಕು. ಇಲ್ಲಿ ಬ್ರೋಮಿನ್ ಅಟ್ಯಾಚ್ ಆಗಿದೆ ಅದಕ್ಕೆ, ರೈಟ್. ಸೊ ಬ್ರೋಮಿನ್ ಈಸ್ ಕನೆಕ್ಟೆಡ್ ಟು ದಿಸ್, ಇದಕ್ಕೆ ಬ್ರೋಮಿನ್ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂದರೆ ವಿನೈಲ್, ಸಾರಿ ಇದಕ್ಕೆ ಏನಂತ ಕರಿತೀವಿ ಅಂದರೆ ಅಲೈಲ್ ಅಂತ ಕರಿತೀವಿ. ಅಲೈಲ್ ಬ್ರೋಮಿನ್ ಅಟ್ಯಾಚ್ ಆಗಿರೋಕ್ಕೋಸ್ಕರ ಬ್ರೋಮೈಡ್ ಅಂತ ಕರೀತಾ ಇರೋದು, ಓಕೆನಾ. ಸೊ ಈಗ ಅದಕ್ಕೆ ನಂಬರಿಂಗ್ ಕೊಡಬೇಕಂದ್ರೆ ಸಿಂಪಲಾಗಿ ನೀವು ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ಹೇಳಿ. ಫಸ್ಟ್ ಆಫ್ ಆಲ್ ಲೆಫ್ಟ್ ಟು ರೈಟಾ, ರೈಟ್ ಟು ಲೆಫ್ಟಾ? ಕಂಪಲ್ಸರಿ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಲೆಫ್ಟ್ ಟು ರೈಟ್. ವೈ? ಬಿಕಾಸ್ ಯು ನೋ, ಏಕೆಂದರೆ ಡಬಲ್ ಬಾಂಡ್ ಈಸ್ ಹ್ಯಾವಿಂಗ್ ಹೈಯರ್ ಪ್ರಯಾರಿಟಿ ವೆನ್ ಕಂಪೇರ್ಡ್ ಟು ದ ಬ್ರೋಮಿನ್. ಸೊ ಹಾಗಾಗಿ ನೀವು ನಂಬರಿಂಗ್ನ ಲೆಫ್ಟ್ ಟು ರೈಟ್ ಸ್ಟಾರ್ಟ್ ಮಾಡಬೇಕು. ಸೊ ಅವಾಗ ಇದು ಫಸ್ಟ್ ಕಾರ್ಬನ್ ಆಗುತ್ತೆ, ಇದು ಸೆಕೆಂಡ್ ಕಾರ್ಬನ್ ಆಗುತ್ತೆ, ಇದು ಥರ್ಡ್ ಕಾರ್ಬನ್ ಆಗುತ್ತೆ, ಕರೆಕ್ಟಾ. ಸೊ ಹಾಗಾಗಿ ನಮಗೆ ಅಲ್ಲಿ ಏನು ಬರ್ದಾರೆ ನೋಡಲ್ಲಿ, 3 ಬ್ರೋಮೋ ಪ್ರೋಪೀನ್ ಅಂತ ಬರ್ದಾರೆ. ಸೊ 3 ಬ್ರೋಮೋ, ಥರ್ಡ್ ಕಾರ್ಬನ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ, 3 ಬ್ರೋಮೋ ಆ್ಯಂಡ್ ಪ್ರೋಪೀನ್ ವಿ ಆರ್ ಹ್ಯಾವಿಂಗ್, ರೈಟ್. ಸೊ ಪ್ರೋಪೀನ್, ದಿಸ್ ಇಸ್ ವಾಟ್ ವಿ ಆರ್ ಹ್ಯಾವಿಂಗ್ ಐಪ್ಯಾಕ್ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್, ಓಕೆ. ಯು ಕಮ್ ಅಕ್ರಾಸ್ ದಿ ನೆಕ್ಸ್ಟ್ ಒನ್, ಇನ್ನೊಂದು ಕೊಟ್ಟಿದ್ದಾರೆ ಸ್ಟ್ರಕ್ಚರ್ನ, ಆರ್ಥೋಕ್ಲೋರೋಟಾಲಿನ್ ಅಂತ ಬರ್ತಾರೆ, ಕರೆಕ್ಟಾ. ಆರ್ಥೋಕ್ಲೋರೋಟಾಲಿನ್ ಏನಿದು ಆರ್ಥೋಕ್ಲೋರೋಟಾಲಿನ್ ಅಂದರೆ? ಟಾಲಿನ್ ಅಂದರೆ ಗೊತ್ತು ನಿಮಗೆ, ಈ ಪಾರ್ಟಿಗೆ ಟಾಲಿನ್ ಅಂತ ಕರಿತೀವಿ. ಯಾವ ಪಾರ್ಟಿಗೆ ಟಾಲಿನ್ ಅಂತ ಕರಿತೀವಿ? ಸಿ, 1 ಸೆಕೆಂಡ್. ಓಕೆ, okay. So now here
this part we are going to call it as toluene. Which part we are going to call toluene means, okay, ಸೊ ಈ ಪಾರ್ಟಿಗೆ ಟಾಲಿನ್ ಅಂತ ಕರಿತೀವಿ. ಎಲ್ಲಿ ನೋಡಿ ಈಗ ಇದು ಬೆಂಜಿನ್ ಇದೆ, ರೈಟ್. ಸೊ ದಿಸ್ ಪಾರ್ಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಟಾಲಿನ್. ಸೊ ಬೆಂಜಿನ್ ಇರುತ್ತೆ, ಬೆಂಜಿನ್ಗೆ ಡೈರೆಕ್ಟಾಗಿ CH3 ಗ್ರೂಪ್ ಅಟ್ಯಾಚ್ ಆಗಿರಬೇಕು, ಕರೆಕ್ಟಾ? ಬಟ್ ಇದು ಯಾವ ಪೊಸಿಷನಿಗೆ ಕನೆಕ್ಟ್ ಆಗಿದೆ? ಆರ್ಥೋ ಪೊಸಿಷನಿಗೆ ಕನೆಕ್ಟ್ ಆಗಿದೆ. ಎಸ್ಟರ್ಡೇ ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸ್ಟಡಿಡ್. ಸೊ ಆರ್ಥೋ, ಪ್ಯಾರಾ ಮತ್ತು ಮೆಟಾ ಅಂತ ಓದಿದ್ವಿ. ಸೊ ಅದರಲ್ಲಿ ಸೊ ಯಾವುದೋ ಒಂದು ಗ್ರೂಪ್ ಇರುತ್ತೆ, ಅದರ ಗ್ರೂಪಿಗೆ ಪಕ್ಕದಲ್ಲಿ ಇನ್ನೊಂದು ಗ್ರೂಪ್ ಇದ್ದಾಗ ಅದಕ್ಕೆ ನಾವು ಆರ್ಥೋ ಪೊಸಿಷನ್ ಅಂತ ಹೇಳ್ತೀವಿ. ಸೊ ಟಾಲಿನಲ್ಲಿ ಆಲ್ರೆಡಿ CH3 ಗ್ರೂಪ್ ಅಟ್ಯಾಚ್ ಆಗಿದೆ ಬೆಂಜಿನ್ಗೆ. ಸೊ ಆ ಬೆಂಜಿನ್ಗೆ CH3 ಗ್ರೂಪ್ ಅಟ್ಯಾಚ್ ಆಗಿದೆ, ಮತ್ತು ಅದರ ಪಕ್ಕದ ಪೊಸಿಷನಲ್ಲಿ ಕ್ಲೋರಿನ್ ಇರೋದು, ಅದಕ್ಕೋಸ್ಕರ ಆರ್ಥೋ ಪೊಸಿಷನಲ್ಲಿ ಕ್ಲೋರಿನ್ ಇದೆ, ಅದಕ್ಕೋಸ್ಕರ ಆರ್ಥೋ ಕ್ಲೋರೋ ಟಾಲಿನ್ ಅಂತ ಕರಿತೀವಿ, ಆಯಿತಾ? ಇದನ್ನು ಈ ಥರ ಕರಿಬೋದು. ಆರ್ಥೋ, ಪ್ಯಾರಾ, ಮೆಟಾ ಅಂತಕ್ಕಂಥ ವರ್ಡ್ಸ್ಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಓನ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಕೇಸ್ ಆಫ್ ಕಾಮನ್ ನೇಮ್. ಕಾಮನ್ ನೇಮಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಬಟ್ IUPAC ನೇಮಲ್ಲಿ ನಾವು ಆರ್ಥೋ, ಪ್ಯಾರಾ, ಮೆಟಾನ ಯೂಸ್ ಮಾಡೋಂಗಿಲ್ಲ. ಅದರ ಬದಲು ನಾವು 1 2 3 4 ನಂಬರ್ಸ್ಗಳನ್ನು ಯೂಸ್ ಮಾಡ್ತೀವಿ, ಓಕೆನಾ? ಸೊ ಇಲ್ಲಿ ಸೊ ಸೇಮ್ ಥಿಂಗ್ ವಿ ಹ್ಯಾವ್ ರಿಟನ್ ಹಿಯರ್ ಆಲ್ಸೋ. ಇಲ್ಲೂ ಕೂಡ ಸೇಮ್ ಇದೆ ನೋಡಿ, ಏನಂತ ಬರೆದಿರೋದು ಇಲ್ಲಿ? ಸೊ 2 ಕ್ಲೋರೋ ಟಾಲಿನ್ ಅಂತ ಬರೆದಿರೋದು. ಸಿಂಪಲಾಗಿ ಏನು ಚೇಂಜ್ ಮಾಡಿದ್ದಾರೆ ಇಲ್ಲಿ? ಕ್ಲೋರೋ ಟಾಲಿನ್ ಅಂತೂ ಇದ್ದೇ ಇದೆ, ಬಟ್ ಇಲ್ಲಿ 2 ಅನ್ನೋ ವರ್ಡ್ನ ಬರುತ್ತೆ. ವೈ ವಿ ಆರ್ ಗೋಯಿಂಗ್ ಟು ಗೆಟ್ 2 ಹಿಯರ್? ಬಿಕಾಸ್ ಸೊ ಟಾಲಿನ್ಗೆ ಇದು ಫಸ್ಟ್ ಕಾರ್ಬನ್ ಆಗುತ್ತೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿಕಮ್, ಇದು ಕನೆಕ್ಟ್ ಆಗಿರ್ತಕ್ಕಂಥ ಕಾರ್ಬನ್ ಫಸ್ಟ್ ಕಾರ್ಬನ್ ಆಗುತ್ತೆ. ಯಾವ ಕಾರ್ಬನ್ ಫಸ್ಟ್ ಆಗುತ್ತೆ ಹೇಳ್ರಿ? ಸೊ ಈ ಕಾರ್ಬನ್ ಫಸ್ಟ್ ಕಾರ್ಬನ್ ಆಗುತ್ತೆ. ದಿಸ್ ಕಾರ್ಬನ್ ಇಸ್ ಗೋಯಿಂಗ್ ಟು ಬಿಕಮ್ ಫಸ್ಟ್ ಕಾರ್ಬನ್, ಆ್ಯಂಡ್ ನೆಕ್ಸ್ಟ್ ಕಾರ್ಬನ್ ಏನಾಗುತ್ತೆ? ಸೆಕೆಂಡ್ ಕಾರ್ಬನ್ ಆಗುತ್ತೆ. ಈ ಕಡೆಯಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು. ಯು ಹ್ಯಾವ್ ಟು ಗೋ ಲೈಕ್ ದಿಸ್, ಬಿಕಾಸ್ ಅದು ಕ್ಲೋರಿನ್ ಬೇಗ ಸಿಗುತ್ತೆ ನಮಗೆ, ಈ ಕಡೆಯಿಂದ ಬಂದರೆ ಬೇಗ ಸಿಗುತ್ತೆ. ಸೊ ದಟ್ ಈಸ್ ಸೊ ದಟ್ಸ್ ವೈ ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ 2 ಕ್ಲೋರೋ. ಸೆಕೆಂಡ್ ಪೊಸಿಷನಲ್ಲಿ ಕ್ಲೋರಿನ್ ಆಗುತ್ತೆ, 2 ಕ್ಲೋರೋ ಟಾಲಿನ್ ಆಗುತ್ತೆ. ಇನ್ನೊಂದು ಹೆಸರು ಹೆಂಗೆ ಕೊಡ್ಬೋದು ನಾವು? ಇನ್ನೊಂದು ಹೆಸರನ್ನ ಕೊಟ್ಟಿದ್ದಾರೆ ಇಲ್ಲಿ, ನೀವು ನೋಡ್ಬೋದು. ಸೊ ಏನಂತ ಬರೆದಿರೋದು ಇಲ್ಲಿ? 1 ಕ್ಲೋರೋ 2 ಮಿಥೈಲ್ ಬೆಂಜೀನ್. ನೀವು ಬೆಂಜೀನ್ ಅನ್ನೋ ವರ್ಡ್ನ ಯೂಸ್ ಮಾಡಿದಾಗ ಆವಾಗ ಸೊ ಕ್ಲೋರಿನ್ ಮತ್ತು ಮಿಥೈಲ್ ಎರಡರ ಪ್ರಯಾರಿಟಿ ಪ್ರಕಾರ ಹೋಗಬೇಕಾಗುತ್ತೆ ನಾವು ಆವಾಗ. ಸೊ ಎರಡರ ಪ್ರಯಾರಿಟಿ ಪ್ರಕಾರ ಹೋಗಬೇಕು ಅಂತಂದರೆ ಕಂಪಲ್ಸರಿ ನಾವು ಹಿಯರ್ ಸೊ ಕ್ಲೋರಿನ್ ಆ್ಯಂಡ್ ಅಲ್ಕೈಲ್ ಗ್ರೂಪ್ ಆ್ಯಂಡ್ ಅದರ್ ಒನ್ ಈಸ್ ಹ್ಯಾಲೋಜನ್ ಗ್ರೂಪ್. ವಿಚ್ ಒನ್ ಈಸ್ ಹ್ಯಾವಿಂಗ್ ಹೈಯರ್ ಪ್ರಯಾರಿಟಿ ಮೀನ್ಸ್ ಆಬ್ವಿಯಸ್ಲಿ ವಿ ಆರ್ ಹ್ಯಾವಿಂಗ್ ಹ್ಯಾಲೋಜನ್ಸ್, ದೇ ಆರ್ ಹ್ಯಾವಿಂಗ್ ಹೈಯರ್ ಪ್ರಯಾರಿಟಿ ವೆನ್ ಕಂಪೇರ್ ಟು ದ ಅಲ್ಕೈಲ್ ಗ್ರೂಪ್ಸ್. ಸೊ ಹಾಗಾಗಿ ನಂಬರ್ 1 ಅನ್ನು ಸ್ಟಾರ್ಟ್ ಮಾಡೋದು ಎಲ್ಲಿಂದ ಅಂದರೆ ಕ್ಲೋರಿನ್ಗೆ ನಂಬರ್ 1 ಕೊಟ್ಟಿದ್ದಾರೆ. ಕ್ಲೋರಿನ್ಗೆ ನಂಬರ್ 1 ಕೊಟ್ಟಿದ್ದಾರೆ ಯಾವಾಗ? ಸೊ ರೈಟ್, ಸೊ ಕ್ಲೋರಿನ್ ಈಸ್ ಗಿವನ್ ನಂಬರ್ 1 ಆ್ಯಂಡ್ ನೋಡಿ, ಸೊ ಇದರಲ್ಲಿ ಕ್ಲೋರಿನ್ಗೆ ನಂಬರ್ 1 ಕೊಟ್ಟಿದ್ದಾರೆ. ಕ್ಲೋರಿನ್ಗೆ ನಂಬರ್ 1 ಪೊಸಿಷನ್ ಸಿಗುತ್ತೆ. ಸೊ ಕ್ಲೋರಿನ್ ಈಸ್ ಗೋಯಿಂಗ್ ಟು ಗೆಟ್ ನಂಬರ್ 1 ಆ್ಯಂಡ್ ನಂಬರ್ 2 ಪೊಸಿಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಫಾರ್ ದಿ ಮಿಥೈಲ್. ಸೊ 1 ಕ್ಲೋರೋ 2 ಮಿಥೈಲ್ ಬೆನ್ಝೀನ್ ಇಟ್ಸ್ ಗೋಯಿಂಗ್ ಟು ಬಿಕಮ್, ಆಯಿತಾ? ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬನ್ನಿ ಇವಾಗ. ಸೊ ಅನದರ್ ಒನ್ ವಿ ಆರ್ ಹ್ಯಾವಿಂಗ್ ದಟ್ ಈಸ್ ನಥಿಂಗ್ ಬಟ್ ಓಕೆ. ಸೊ ಬೆನ್ಝೈಲ್ ಕ್ಲೋರೈಡ್, ಇದು ಅಂತೂ ನಿನ್ನೆ ಕ್ಲಾಸಲ್ಲಿ ಓದಿದ್ವಿ ನಾವು ಇನ್ ದ ಪ್ರೀವಿಯಸ್ ಕ್ಲಾಸ್. ಬೆನ್ಝೈಲ್ ಕ್ಲೋರೈಡ್ ಅಂದರೆ ಸೊ ಈ ಕಾರ್ಬನ್ಗೆ ನಾವು ಬೆನ್ಝೈಲ್ ಕಾರ್ಬನ್ ಅಂತ ಕರಿತೀವಿ, ಆ್ಯಂಡ್ ದಿಸ್ ಕಾರ್ಬನ್ ಇಸ್ ಕಾಲ್ಡ್ ಆಸ್ ಬೆಂಜೈಲ್ ಕಾರ್ಬನ್ ಆ್ಯಂಡ್ ದಟ್ ಪೊಸಿಷನ್ ಇಸ್ ಕಾಲ್ಡ್ ಆಸ್ ಬೆನ್ಝೈಲ್ ಪೊಸಿಷನ್ ಅಂತ ಕರಿತೀವಿ. ಇದು ಬೆನ್ಝೈಲ್ ಕ್ಲೋರೈಡ್ಗೆ ಸೊ ಬೆನ್ಝೈಲ್ ಕ್ಲೋರೈಡ್ ಆಗುತ್ತೆ. ಆ್ಯಂಡ್ ಹಿಯರ್ ವಿ ಆರ್ ಹ್ಯಾವಿಂಗ್ ದಿ ಐಯುಪ್ಯಾಕ್ ನೇಮ್ ಇಸ್ ನಥಿಂಗ್ ಬಟ್ ಕ್ಲೋರೋ ಫಿನೈಲ್ ಮೀಥೇನ್ ಅಂತ ಕರೆದಿರೋದು. ಮೀಥೇನ್ ಅಂತಂದರೆ ನಿಮಗೆ ಗೊತ್ತು ಕರೆಕ್ಟಾಗಿ. ಸೊ ಒಂದು ಕಾರ್ಬನ್ ಇರುತ್ತೆ, ಸೊ ಒಂದು ಕಾರ್ಬನ್ ಇದೆ. ಸೊ ಆ ಕಾರ್ಬನ್ಗೆ ಒಂದು ಕಡೆ ಏನು ಮಾಡಿದ್ದಾರೆ ಅಂದರೆ ಕ್ಲೋರಿನ್ ಅಟ್ಯಾಚ್ ಮಾಡಿದ್ದಾರೆ ನೋಡಿ. ಸೊ ದೇ ಆರ್ ಸೇಯಿಂಗ್ ಕ್ಲೋರೋ ಆ್ಯಂಡ್ ಅದರ್ ಒನ್ ಈಸ್ ಫಿನೈಲ್. ಫಿನೈಲ್ ಅಂದರೆ ಇನ್ನೊಂದು ಕಡೆ ಏನು ಅಟ್ಯಾಚ್ ಮಾಡ್ತೀರಾ ನೀವು? ಫಿನೈಲ್ ಅಂದರೆ C6H5 ಗ್ರೂಪಿಗೆ ನಾವು ಫಿನೈಲ್ ಅಂತ ಕರಿತೀವಿ, ರೈಟ್. ಸೊ ಈ ಥರ C6H5 ಗ್ರೂಪ್ ಆಯ್ತು ಇದು. ಆಮೇಲೆ ಇನ್ನೊಂದು ಕಡೆ ಕ್ಲೋರಿನು. ನೆಕ್ಸ್ಟ್ ಇನ್ನೂ ಏನೇನು ಉಳಿತು ಅಂದರೆ 2 ಹೈಡ್ರೋಜನ್ಸ್ಗಳನ್ನು ಬರೀಬೇಕು ನೀವು ಅಷ್ಟೇ, ರೈಟ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಹ್ಯಾವಿಂಗ್. ಇದು ಏನಾಗುತ್ತೆ? ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಬೆನ್ಝೈಲ್ ಕ್ಲೋರೈಡ್ ಆಗುತ್ತೆ ಇದು, ಓಕೆನಾ? ನೆಕ್ಸ್ಟ್ ವಿ ಆರ್ ಹ್ಯಾವಿಂಗ್ ಅನದರ್ ಒನ್ ದಟ್ ಈಸ್ ಕಾಲ್ಡ್ ಎಸ್ ನೆಕ್ಸ್ಟ್ ಅನದರ್ ಒನ್ ವಿ ಆರ್ ಹ್ಯಾವಿಂಗ್ CH2Cl2. ಇದಕ್ಕೆ ನಾವು ಮಿಥೈಲಿನ್ ಕ್ಲೋರೈಡ್ ಅಂತ ಕರಿತೀವಿ, ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಡೈಕ್ಲೋರೋಮೀಥೇನ್ ಅಂತ ಕರಿತೀವಿ. ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಕಾಲ್ DCM ಅಂತ ಕರಿತೀವಿ. DCM ಇದು ತುಂಬ ಫೇಮಸ್ ಸಾಲ್ವೆಂಟು. ಯಾವುಗಳಲ್ಲಿ ಅಂದರೆ ಲ್ಯಾಬೊರೇಟರಿಗಳಲ್ಲಿ ಅಥವಾ ಇಂಡಸ್ಟ್ರಿಗಳಲ್ಲಿ ತುಂಬ ಫೇಮಸ್ ಆಗಿ ಯೂಸ್ ಮಾಡ್ತಾರೆ ರಿಯಾಕ್ಷನ್ಸ್ ಮಾಡಬೇಕಾದ್ರೆ. ಸೊ ಹಾಗಾಗಿ ಶಾರ್ಟ್ ಫಾರ್ಮ್ DCM ಅಂತ ಕರಿತೀವಿ, ಆ್ಯಂಡ್ ಡೈಕ್ಲೋರೋಮೀಥೇನ್, ಆ್ಯಂಡ್ ದಿಸ್ ಇಸ್ ವಾಟ್ ವಿ ಆರ್ ಹ್ಯಾವಿಂಗ್ CH2Cl2. ಓಕೆ, ನೆಕ್ಸ್ಟ್ ಅನದರ್ ಒನ್ ವಿ ಆರ್ ಹ್ಯಾವಿಂಗ್ CHCl3. ಸೊ CHCl3 ಗೊತ್ತು ನಿಮಗೆ, ಇದು ತುಂಬ ಫೇಮಸ್ ಕಂಪೌಂಡು. ಸೊ ಇದಕ್ಕೆ ನಾವು ಕ್ಲೋರೋಫಾರ್ಮ್ ಅಂತ ಕರಿತೀವಿ. ಕ್ಲೋರೋಫಾರ್ಮ್ ವಿ ಆರ್ ಗೋಯಿಂಗ್ ಟು ಯೂಸ್, ಆ್ಯಂಡ್ ದಿಸ್ ಇಸ್ ಐಪ್ಯಾಕ್ ನೇಮ್ ವಿ ಆರ್ ಹ್ಯಾವಿಂಗ್ ಟ್ರೈಕ್ಲೋರೋಮೀಥೇನ್. ಸೊ 3 ಕ್ಲೋರಿನ್ಸ್ ಆರ್ ದೇರ್, ಅದಕ್ಕೋಸ್ಕರ ಟ್ರೈಕ್ಲೋರೋಮೀಥೇನ್ ಅಂತ ಕರಿತೀವಿ, ಆಯಿತಾ? ನೆಕ್ಸ್ಟ್ ಹೇಗೆ ಕ್ಲೋರೋಫಾರ್ಮ್ ಇದೆಯಾ ಅದೇ ಥರ ಬ್ರೋಮೋಫಾರ್ಮ್ ಮತ್ತು ಅಯೋಡೋಫಾರ್ಮ್ ಅಂತ ಬರುತ್ತೆ, ಆಯಿತಾ? ಸೊ ಇಲ್ಲಿ ಬ್ರೋಮೋಫಾರ್ಮ್ ಅಂತಂದರೆ ನಾವು ಹಿಯರ್ ಇನ್ ದ ಕೇಸ್ ಆಫ್ ಬ್ರೋಮೋಫಾರ್ಮ್ CHBr3 ವಿ ಆರ್ ಗೋಯಿಂಗ್ ಟು ಯೂಸ್, ರೈಟ್. CHCl3 ಬದಲು CHBr3 ಬರುತ್ತೆ, ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಟ್ರೈಬ್ರೋಮೋಮೀಥೇನ್. So tribromomethane, that is the IUPAC name of this molecule, right? So next one we are having CCl4. CCl4 means carbon tetrachloride. Carbon tetrachloride ge now ಇನ್ನೊಂದು ಹೆಸರು ಏನಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇಸ್ ಐಪ್ಯಾಕ್ ವಿ ಆರ್ ಗೋಯಿಂಗ್ ಟು ಕಾಲ್ ಟೆಟ್ರಾಕ್ಲೋರೋಮೀಥೇನ್ ಅಂತ ಕೂಡ ಕರಿತೀವಿ, ಆಯಿತಾ? ಸೊ ಸಿಂಪಲ್ ಮಾಲಿಕ್ಯೂಲ್ಸ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಮಾಲಿಕ್ಯೂಲ್ ಬಂದಿದೆ ನೋಡಿ ಇಲ್ಲಿ, CH3CH2CH2F ಇಸ್ ದೇರ್, ರೈಟ್. ಸೊ CH3CH2CH2F ಮೀನ್ಸ್ ದಿಸ್ ಇಸ್ ಕಾಲ್ಡ್ ಎಸ್ N-ಪ್ರೊಪೈಲ್ ಫ್ಲೋರೈಡ್. N-ಪ್ರೊಪೈಲ್ ಫ್ಲೋರೈಡ್ ಅಂತಂದರೆ ಇಲ್ಲಿ ಸೊ ನಾರ್ಮಲ್ ಪೊಸಿಷನ್ ಅಂತ ಹೇಳ್ತಿರೋದು. ನಾರ್ಮಲ್ ಅಂತಂದರೆ ನಿಮ್ಗೆ ಹೇಳಿದೆ ನಿನ್ನೆ ಕ್ಲಾಸಲ್ಲಿ, ರೈಟ್. ಇನ್ ದ ಲಾಸ್ಟ್ ಕ್ಲಾಸ್ ಐ ಟೋಲ್ಡ್ ಯು. ಸೊ ಕಾರ್ಬನ್ ಎನಿ ಹೌ ಮೆನಿ ಕಾರ್ಬನ್ಸ್ ಆರ್ ದೇ, ಯು ಮೇ ಹ್ಯಾವ್ ಸೋ ಮೆನಿ ಕಾರ್ಬನ್ಸ್.
ಬಟ್ ಆ ಟರ್ಮಿನಲ್ ಕಾರ್ಬನ್ಸ್ಗಳಿಂದ ಏನಾದರೂ ಹೈಡ್ರೋಜನ್ಸ್ಗಳನ್ನ ರಿಮೂವ್ ಮಾಡಿ ಅಲ್ಲಿ ಹ್ಯಾಲೋಜನ್ಸ್ಗಳನ್ನು ಅಟ್ಯಾಚ್ ಮಾಡಿದರೆ ಆವಾಗ ಎನ್ ಅಂತ ವರ್ಡ್ನ ಯೂಸ್ ಮಾಡ್ತೀವಿ. ಎನ್ ಸ್ಟ್ಯಾಂಡ್ಸ್ ಫಾರ್ ದಿ ನಾರ್ಮಲ್ ಅನ್ನೋ ವರ್ಡ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ನಾರ್ಮಲ್ ಪ್ರೊಫೈಲ್ ಅಂತ ಬಂದರೆ ಬರೀ 3 ಕಾರ್ಬನ್ಸ್ ತೊಗೋಬೇಕು ನೀವು ಇಲ್ಲಿ. ಸೊ ಪ್ರೊಫೈಲ್ ಅಂದರೆ 3 ಕಾರ್ಬನ್ಸ್, 1 2 3 ಕಾರ್ಬನ್ಸ್ ಯು ಹ್ಯಾವ್ ಟು, ಆ್ಯಂಡ್ ಫ್ರಮ್ ದಿಸ್ ಕಾರ್ಬನ್ ಆರ್ ಫ್ರಮ್ ದಿಸ್ ಕಾರ್ಬನ್ ಯು ಹ್ಯಾವ್ ಟು ರಿಮೂವ್ ದಿ ಹೈಡ್ರೋಜನ್ ಆ್ಯಂಡ್ ಯು ಹ್ಯಾವ್ ಟು ಕನೆಕ್ಟ್ ದಿ ಹ್ಯಾಲೋಜನ್ಸ್. ಸೊ ಹಿಯರ್ ಫ್ಲೋರೈಡ್ ಅಂದರೆ ನೀವು ಫ್ಲೋರಿನ್ನ ಕನೆಕ್ಟ್ ಮಾಡಬೇಕಾಗುತ್ತೆ ಕಂಪಲ್ಸರಿ, ಆಯಿತಾ. ಸೊ ಇಲ್ಲಿ ನಂಬರಿಂಗ್ 1 ಫ್ಲೋರೋಪ್ರೋಪೇನ್. ಸೊ ಯು ಕ್ಯಾನ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ಎಲ್ಲಿಂದ ಫ್ಲೋರಿನ್ ಕನೆಕ್ಟ್ ಆಗಿರೋ ಅಲ್ಲಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು, ಆಯಿತಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಹಾಗಾಗಿ ನಮಗೆ ಇದು ಫಸ್ಟ್ ಕಾರ್ಬನ್ ಆಗುತ್ತೆ, ಇದು ಸೆಕೆಂಡ್ ಕಾರ್ಬನ್ ಆಗುತ್ತೆ, ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಥರ್ಡ್ ಕಾರ್ಬನ್ ವಿ ಆರ್ ಹ್ಯಾವಿಂಗ್, ರೈಟ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಹ್ಯಾವಿಂಗ್ ಅಬೌಟ್ ದಿಸ್ ಒನ್. ಓಕೆ, ಸೊ ಇದೆಲ್ಲ ನಮಗೆ ಕಾಮನ್ ನೇಮ್ ಮತ್ತು ಐಪ್ಯಾಕ್ ನೇಮ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಓಕೆನಾ. ನೆಕ್ಸ್ಟ್ ನಿಮಗೆ ಇಲ್ಲಿ 6.1 ಅಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. NCERT ಬುಕ್ 2023 ಚೇಂಜ್ ಆಗಿದೆ ಈ ವರ್ಷದಿಂದ. ಸೊ ಹಾಗಾಗಿ ನಿಮಗೆ ಆ್ಯಕ್ಚುಲಿ ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಚಾಪ್ಟರ್ ಅನ್ನೋದು ನಿಮಗೆ ಹಳೆಯ NCERT ಟೆಕ್ಸ್ಟ್ ಬುಕ್ಕಲ್ಲಿ 10th ಚಾಪ್ಟರ್ 10ನೇ ಚಾಪ್ಟರ್ ಆಗಿ ಸಿಗುತ್ತೆ ನಿಮಗೆ. ಬಟ್ ನಾವು ಇನ್ ದಿಸ್ ಕೇಸ್ ಇವಾಗ ಹೊಸ NCERTಲಿ ನಿಮಗೆ ಇದು 6th ಚಾಪ್ಟರ್ ಸಿಗುತ್ತೆ. ಹಾಗಾಗಿ ನಿಮಗೆ ಇಲ್ಲಿ 6.1 6.2 6.3 ಈ ಥರ ಬರ್ತಾ ಹೋಗುತ್ತೆ. 6.1ನಲ್ಲಿ ಒಂದು ಕ್ವಶನ್ನ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಒಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ, ರೈಟ್. Okay, see what they have given. ಇದರಲ್ಲಿ ಡ್ರಾ ದಿ ಸ್ಟ್ರಕ್ಚರ್ಸ್ ಆಫ್ ಆಲ್ ದಿ 8 ಸ್ಟ್ರಕ್ಚರಲ್ ಐಸೋಮರ್ಸ್. ಗೊತ್ತು ನಿಮಗೆ ಐಸೋಮರ್ಸ್ ಅಂತ ಓದಿದಿರಿ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ. ಐಸೋಮರ್ಸ್ ಆರ್ ದೋಸ್ ದೇ ಆರ್ ಹ್ಯಾವಿಂಗ್ 2 or more ಕಾಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ದೇ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ಇದು ನೀವೆಲ್ಲ ನೋಡ್ದಂಗೆ ಎಲ್ಲ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಬರುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು? ಅಲ್ಲಿರ್ತಕ್ಕಂಥ ನಂಬರ್ ಆಫ್ ಅಟಮ್ಸ್ಗಳೆಲ್ಲ ಸೇಮ್ ಇರುತ್ತೆ, ಎಷ್ಟು ಕಾರ್ಬನ್ಸ್ ಇದೆಯೋ ಸೇಮ್ ಇರುತ್ತೆ, ಹೈಡ್ರೋಜನ್ಸ್ಗಳನ್ನ ಚೆಕ್ ಮಾಡಿ ಎಲ್ಲ ಮಾಲಿಕ್ಯೂಲ್ಸ್ಗಳಲ್ಲಿ ಸೇಮ್ ಇರುತ್ತೆ, ಹ್ಯಾಲೋಜನ್ಸ್ಗಳು ಕೂಡ ಸೇಮೇ ಇರುತ್ತೆ. ಬಟ್ ಅದರ ಸ್ಟ್ರಕ್ಚರ್ಸ್ಗಳು ಬೇರೆ ಬೇರೆ ಇರುತ್ತೆ, ಅದಕ್ಕೆ ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್. ಐ ಹ್ಯಾವ್ ರಿಟನ್ ದಿ ಸ್ಟ್ರಕ್ಚರ್ ಫಾರ್ ಆಲ್ ದಿ ಮಾಲಿಕ್ಯೂಲ್ಸ್, ರೈಟ್. ಸೊ ಇಟ್ ವಿಲ್ ಬಿ ಟೈಮ್ ಸೇವಿಂಗ್, ದಟ್ಸ್ ವೈ ಐ ಹ್ಯಾವ್ ರಿಟನ್ ಅರ್ಲಿಯರ್ ಓನ್ಲಿ, ಆ್ಯಂಡ್ ಆಲ್ರೆಡಿ ದೇ ಹ್ಯಾವ್ ಗಿವನ್ ಹಿಯರ್ ಸ್ಟ್ರಕ್ಚರ್ಸ್. ಬಟ್ ಇಲ್ಲಿ ನಾವು ಸೊ ಇದನ್ನು ಇನ್ನೊಂದು ಬರ್ದಿದ್ದೀವಿ ನಾವು ಸ್ಟ್ರಕ್ಚರ್ಸ್ಗಳು. ಸೊ ಹಿಯರ್ ದಟ್ ಹ್ಯಾವ್ ದಿ ಮಾಲಿಕ್ಯುಲರ್ ಫಾರ್ಮುಲಾಸ್. ಈ ಕ್ವಶನಲ್ಲಿ ಏನು ಹೇಳ್ತಾರೆ ಅವರು? ಸೊ C5H11Br ಇದು ಒಂದು ಮಾಲಿಕ್ಯೂಲ್ ಇದೆ, ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ ಅವರು. ನೇಮ್ ಈಚ್ ಐಸೋಮರ್ ಅಕಾರ್ಡಿಂಗ್ ಟು ದ IUPAC ಸಿಸ್ಟಮ್ ಆ್ಯಂಡ್ ಕ್ಲಾಸಿಫೈ ದೆಮ್ ಆ್ಯಸ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ. ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಬ್ರೋಮೈಂಡ್ಸ್ಗಳಿಗೆ ಕ್ಲಾಸಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲೇ. ಸೊ ಐ ಹ್ಯಾವ್ ರಿಟನ್ ದೀಸ್ ಸ್ಟ್ರಕ್ಚರ್ಸ್, ಯು ಕ್ಯಾನ್ ಗೋ ಥ್ರೂ ದೀಸ್ ಸ್ಟ್ರಕ್ಚರ್ಸ್. ನೀವು ಆಲ್ರೆಡಿ ಇಲ್ಲಿ ಬರೆದಿದ್ದಾರೆ. One is they have written primary and secondary they have written. So here also we are having secondary, here we are having primary is there. I have written the structures also, right. So ಇದರಲ್ಲಿ ನಿಮಗೆ ಸೊ ಫಸ್ಟ್ ಹೆಂಗೆ ಬರೆಯೋದು ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅವರು. ಸೊ ನಿಮಗೆ ಸ್ಟ್ರಕ್ಚರ್ ಕೊಟ್ಟಾಗ ನಂಬರಿಂಗ್ ಅಂತೂ ಮಾಡೋದು ಗೊತ್ತಿರಬೇಕು ಕಂಪಲ್ಸರಿ. ಬೇಸಿಕ್ಸ್ ಥಿಂಗ್ಸ್ ದೀಸ್ ಆರ್ ಆಲ್, ರೈಟ್. ಯು ಶುಡ್ ನೋ ಕಂಪಲ್ಸರಿ. ಸೊ ಇದರಲ್ಲಿ ಗೊತ್ತಿಲ್ಲ ಅಂದರೂ ಕೂಡ ತುಂಬ ಸಿಂಪಲ್ ಆಗಿ ಸಿಗುತ್ತೆ ನಿಮಗೆ. ಸೊ ನೋಡಿ ಮಾಲಿಕ್ಯೂಲ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 1 ಬ್ರೋಮೋಪೆಂಟೇನ್. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ 1 ಬ್ರೋಮೋಪೆಂಟೇನ್. 1 ಬ್ರೋಮೋಪೆಂಟೇನ್ ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಸೇಮ್ ಅದೇ ಥರ ಎಲ್ಲನೂ ಕೂಡ ಹಂಗೆ ಬರುತ್ತೆ. 1 ಬ್ರೋಮೋಪೆಂಟೇನ್ ಅಂದರೆ ಸೊ ಫಸ್ಟ್ ಯು ಹ್ಯಾವ್ ಟು ರೈಟ್. ಇಲ್ಲಿ ಪೆಂಟೇನ್ ಕೊಟ್ಟಿದ್ದಾರಾ? ಪೆಂಟೇನ್ ಕೊಟ್ಟಿದ್ರೆ ನೀವು 5 ಕಾರ್ಬನ್ಸ್ಗಳನ್ನು ಬರೀಬೇಕು. 1 2 3 4 5 ಕಾರ್ಬನ್ಸ್. ಇಲ್ಲೂ ಕೂಡ ಪೆಂಟೇನ್ ಕೊಟ್ಟಿದ್ದಾರೆ, 5 ಕಾರ್ಬನ್ಸ್ಗಳನ್ನು ಬರೀಬೇಕು. ಪೆಂಟೇನ್ ಕೊಟ್ಟಿದ್ದಾರೆ, 5 ಕಾರ್ಬನ್ಸ್ಗಳನ್ನು ಬರೀಬೇಕು. ಇಲ್ಲಿ ಬ್ಯೂಟೇನ್ ಕೊಟ್ಟಿದ್ದಾರೆ ನೋಡಿ. ಬ್ಯೂಟೇನ್ ಕೊಟ್ಟಾಗ ನೀವು ಅವಾಗ 4 ಕಾರ್ಬನ್ಸ್ ಬರೀಬೇಕು. 1 2 3 4 ಕಾರ್ಬನ್ಸ್ ಬರೀರಿ. ಆ್ಯಂಡ್ ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಫಸ್ಟ್ ಅವಾಗ ನಂಬರಿಂಗ್ ಕೊಡೋಕೆ ಹೋಗಿ ನೀವು ನಂಬರಿಂಗ್ ಕೊಡಿ. 1 2 3 4 ಅಂತ ನಂಬರಿಂಗ್ ಕೊಟ್ಬಿಡಿ. ನಂಬರಿಂಗ್ ಕೊಟ್ಟಿದ ಮೇಲೆ ಸೊ ಫಸ್ಟ್ ಪೊಸಿಷನ್ಗೆ ಬ್ರೋಮೋನ ಕನೆಕ್ಟ್ ಮಾಡಿ, ಥರ್ಡ್ ಪೊಸಿಷನ್ಗೆ ಮೀಥೈಲ್ನ ಕನೆಕ್ಟ್ ಮಾಡಿ, ರೈಟ್. ಸೊ ಫಸ್ಟ್ ಪೊಸಿಷನ್ಗೆ ಬ್ರೋಮೋ ಕನೆಕ್ಟ್ ಮಾಡಿರೋದು, ಥರ್ಡ್ ಪೊಸಿಷನ್ಗೆ ಮೀಥೈಲ್. ಇದು ಹೊರಗಡೆ ಬಂದಿಲ್ಲ, ಇದು ಎಲಾಂಗೇಟೆಡ್ ಸ್ಟ್ರಕ್ಚರ್. ವಾಟ್ ಇಟ್ ಇಂಡಿಕೇಟ್ಸ್? ಸೊ ಎವ್ರಿ ಕಾರ್ನರ್ ವಿ ಆರ್ ಹ್ಯಾವಿಂಗ್ 1 ಕಾರ್ಬನ್ ಅಟಮ್. ಒಂದು ಕಾರ್ಬನ್ ಇದೆ ಅಲ್ಲಿ. ಕಾರ್ಬನ್ ಅಂತ ಬಂದಾಗ ಮತ್ತು ಅದಕ್ಕೆ 4 ವ್ಯಾಲೆನ್ಸಿ ಇರಲೇಬೇಕು. ಮೀನ್ಸ್ ಇಟ್ ಶುಡ್ ಬಿ ಹ್ಯಾವಿಂಗ್ 4 ಬಾಂಡ್ಸ್. ಅದರಲ್ಲಿ 3 ಹೈಡ್ರೋಜನ್ಸ್ಗಳಿರುತ್ತೆ. ಸೊ ಅದನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, 1 ಬ್ರೋಮೋ 3 ಮೀಥೈಲ್ ಬ್ಯೂಟೇನ್, ದಿಸ್ ಇಸ್ ವಾಟ್ ವಿ ಆರ್ ಹ್ಯಾವಿಂಗ್. ಸೊ ಅದೇ ಥರ ಸೇಮ್ ಸ್ಟ್ರಕ್ಚರ್ಸ್ಗಳು ಇರೋದು ನಿಮಗೆ ಎಲ್ಲ ಕಡೆಯೂ ಕೂಡ ಸೇಮ್ ಸ್ಟ್ರಕ್ಚರ್ಗಳು. ನಾವು ಯು ಕ್ಯಾನ್ ನೋಟ್ ಡೌನ್ ದೀಸ್ ಆರ್ ಆಲ್ ಥಿಂಗ್ಸ್ ಬೈ ಪಾಸಿಂಗ್ ದಿಸ್ ವಿಡಿಯೋ. ಯು ಕ್ಯಾನ್ ನೋಟ್ ಡೌನ್. ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್, ರೈಟ್. 6.1ನಲ್ಲಿ ಇನ್ನೂ ಕೂಡ 4 ಸ್ಟ್ರಕ್ಚರ್ಸ್ಗಳು ಬರುತ್ತೆ ನಿಮಗೆ. ಆ ಸ್ಟ್ರಕ್ಚರ್ಸ್ಗಳನ್ನು ನೋಡೋಣ ಇವಾಗ. ಓಕೆ, ಸೊ ದಿಸ್ ಟಾಪಿಕ್ ವಿ ವಿಲ್ ಡಿಸ್ಕಸ್. ಅದನ್ನು ಡಿಸ್ಕಸ್ ಮಾಡಿದ ಮೇಲೆ ಇಲ್ಲಿಗೆ ಬರೋಣ, ರೈಟ್. ಓಕೆ, ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ another 4 structures are there, right. So another 4 structures. See, ಇಲ್ಲಿ ನಮಗೆ 1 2 3 4 another 4 structures we are having. ಅದರಲ್ಲಿ ನಿಮಗೆ ಸ್ಟ್ರಕ್ಚರ್ ಸೇಮ್ ಅದೇ ಥರ ಬರ್ದಿರೋದು ಇಲ್ಲಿ. ಸೊ ಹಿಯರ್ 2 ಬ್ರೋಮೋ ನೋಡಿ, 2 ಬ್ರೋಮೋ 3 ಮಿಥೈಲ್
ಓಕೆ. ಸೊ 2-bromo-3-methyl ಬ್ಯೂಟೇನ್ ಅಂತ ಕೊಟ್ಟಿದ್ದಾರೆ. ಬ್ಯೂಟ್ ಅಂತ ನೀವು ಫಸ್ಟ್ ಇದರಲ್ಲಿ ಏನು ನೋಡಬೇಕಂದ್ರೆ, ಸೊ ಬ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬ್ಯೂಟ್ ಅಂತ ಹೇಳಿದರೆ ನಿಮಗೆ ಎಲ್ಲಿ, ಸೊ ಕಂಪಲ್ಸರಿ ಯು ಹ್ಯಾವ್ ಟು ಟೇಕ್ ಹಿಯರ್, ಕಂಪಲ್ಸರಿ ಯು ಹ್ಯಾವ್ ಟು ಕನ್ಸಿಡರ್ ಹಿಯರ್ ಬ್ಯೂಟ್ ಅಂತಂದರೆ 4 ಕಾರ್ಬನ್ಸ್ಗಳನ್ನ ತೊಗೋಬೇಕು ನೀವು ಇಲ್ಲಿ. ಸೊ ವಿ ಆರ್ ಗೋನ್ ಟು ಟೇಕ್ ಹಿಯರ್ 4 ಕಾರ್ಬನ್ಸ್, 4 ಕಾರ್ಬನ್ಸ್ಗಳನ್ನ ತೊಗೋಬೇಕು. 1 2 3 4 ಅಂತ ಬರೀರಿ. ಆ್ಯಂಡ್ ನಂಬರಿಂಗ್ ಕೊಟ್ಬಿಡಿ ಆಮೇಲಿಂದ 1 2 3 4 ನಂಬರಿಂಗ್ ಕೊಟ್ಟಿದ ಮೇಲೆ ಅದ್ರ ಪ್ರಕಾರ ಕನೆಕ್ಟ್ ಮಾಡಿ. 2-bromo ಅಂದರೆ ಸೆಕೆಂಡ್ ಪೊಸಿಷನ್ಗೆ ಬ್ರೋಮಿನ ಕನೆಕ್ಟ್ ಮಾಡಿ. ಆ್ಯಂಡ್ 3-methyl ಅಂದರೆ ಥರ್ಡ್ ಪೊಸಿಷನ್ಗೆ ಮೀಥೈಲ್ನ ಕನೆಕ್ಟ್ ಮಾಡಿ ಅಷ್ಟೇ. ಸೊ ದಟ್ಸ್ ಸೇಮ್ ಲೈಕ್ ದಟ್ ಓನ್ಲಿ ವಿ ಆರ್ ಹ್ಯಾವಿಂಗ್ ಫಾರ್ ಆಲ್ ದಿ ಮಾಲಿಕ್ಯೂಲ್ಸ್. ಎಲ್ಲ ಮಾಲಿಕ್ಯೂಲ್ಸ್ಗಳಿಗೂ ಕೂಡ ಸೇಮ್ ಹಾಗೆ ಬರೆದಿರೋದು ಸ್ಟ್ರಕ್ಚರ್ಸ್ಗಳನ್ನ, ಆಯಿತಾ. ಸೊ ಇದು ಆಲ್ರೆಡಿ ನಿಮಗೆ ಆಲ್ರೆಡಿ ಎಕ್ಸಾಂಪಲ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಗೊತ್ತು ಪ್ರೈಮರಿ ಸೆಕೆಂಡರಿ ಟರ್ಷರಿಗಳನ್ನು ನೆನ್ನೆ ಕ್ಲಾಸಲ್ಲಿ ಓದಿರೋದು ಆಲ್ರೆಡಿ. ಟರ್ಷರಿ ಅಂತಂದರೆ ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ, ಟರ್ಷರಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಟರ್ಷರಿ ಕಾರ್ಬನ್ ಅಂತ ಯಾಕೆ ಹೇಳ್ತಿರೋದು ಇಲ್ಲಿ ನಮ್ಮ, ಸೊ ಇಲ್ಲಿ ನೀವು ಎಕ್ಸಾಂಪಲ್ನ ತೊಗೊಂಡಾಗ ನೋಡಿ, ಇಲ್ಲಿ ಸೆಕೆಂಡ್ ಒನ್ ಎಕ್ಸಾಂಪಲ್ ತೊಗೊಂಡಾಗ ಈ ಕಾರ್ಬನ್ ಇದೆಯಲ್ಲ, ಸೊ ದಿಸ್ ಕಾರ್ಬನ್, ಸಿ ವಟ್ ಎವರ್ ದಿಸ್ ಕಾರ್ಬನ್ ವಿ ಆರ್ ಹ್ಯಾವಿಂಗ್, ದಿಸ್ ಕಾರ್ಬನ್ ಈಸ್ ನಥಿಂಗ್ ಬಟ್, ಸೊ ದಿಸ್ ಕಾರ್ಬನ್ ಇಟ್ ಈಸ್ ಕನೆಕ್ಟೆಡ್ ಟು ದ ಹೌ ಮೆನಿ ಅದರ್ ಕಾರ್ಬನ್ಸ್, 3 ಅದರ್ ಕಾರ್ಬನ್ಸ್. ಯಾಕೆ ಅಂತಂದರೆ ಈ ಕಡೆ ಒಂದು ಕಾರ್ಬನಿಗೆ ಕನೆಕ್ಟ್ ಆಗಿದೆ, ಈ ಕಡೆ ಒಂದು ಕಾರ್ಬನು, ಆ ಕಡೆ ಒಂದು ಕಾರ್ಬನಿಗೆ ಕನೆಕ್ಟ್ ಆಗಿದೆ, 3 ಕಾರ್ಬನ್ಸ್ಗಳಿಗೆ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ನಾವು ಇದಕ್ಕೆ ಏನಂತ ಟರ್ಷರಿ ಕಾರ್ಬನ್ಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ವಾಟ್ ವೇರಿಂಗ್ ಟರ್ಷರಿ ಇಸ್ ದೇ. ಅದಕ್ಕೆ ಬಿಟ್ಟು ಇನ್ನೊಂದು ಪ್ರೈಮರಿ ಬರುತ್ತೆ, ಅದು ಈ ಥರ ಸ್ಟ್ರಕ್ಚರ್ಸ್ಗಳು ಇರೋದು. ಓಕೆ. ಸೊ ನೆಕ್ಸ್ಟ್ ವಿ ವಿಲ್ ಕಮ್ ಅಕ್ರಾಸ್ ಐಯುಪ್ಯಾಕ್ ನೇಮ್ಸ್ ಆಫ್ ದಿ ಫಾಲೋವಿಂಗ್, ರೈಟ್. ಸೊ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಸೊ ಯಾಕೆ ಅಂತಂದರೆ ಇದನ್ನು, ಸೊ ಈ ಏನು ಪಾರ್ಟ್ ಇದೆಯಲ್ಲ ಇದನ್ನು ಕೆಲವೊಂದು ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಆಲ್ರೆಡಿ, ಆಯಿತಾ. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್ ಒನ್. ಓಕೆ. ನಾವು ಇನ್ ದಿಸ್ ಕೇಸ್, ಸೊ ಐಪ್ಯಾಕ್ ನೇಮ್ಸ್ ಆಫ್ ದಿ ಫಾಲೋವಿಂಗ್ ನೋಡಿ, ಐಪ್ಯಾಕ್ ನೇಮ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಬಟ್ ನಂಬರಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ ನೀವು ಅಲ್ಲಿ, ಆಯಿತಾ. ಸೊ ಹಿಯರ್ ಐಪ್ಯಾಕ್ ನೇಮ್ಸ್ ಆಫ್ ದಿ ಫಾಲೋವಿಂಗ್ ಮಾಲಿಕ್ಯೂಲ್ಸ್ ದೇ ಹ್ಯಾವ್ ಗಿವನ್. ಸೊ ಫಸ್ಟ್ ಒನ್ ದೇ ಹ್ಯಾವ್ ಗಿವನ್ ಆನ್ಸರ್ ಆಲ್ಸೋ 4-bromo-pent-2-ene ಅಂತ ಕೊಟ್ಟಿದ್ದಾರೆ ಆನ್ಸರ್. ಸೊ 4-bromo-pent-2-ene ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಂಬರಿಂಗ್ ನೀವು. ಸೊ 4-bromo-pent-2-ene. ಸೊ ದಿಸ್ ಇಸ್ ವಾಟ್ ವೇರಿಂಗ್ ಫಸ್ಟ್ ಒನ್. ಆ್ಯಂಡ್ 4-bromo, ಓಕೆ, ಐ ವಿಲ್ ರೈಟ್ ದ ಸ್ಟ್ರಕ್ಚರ್ ಹಿಯರ್. ಸೊ ಸ್ಟ್ರಕ್ಚರ್ನ ಇಲ್ಲಿ ಬರೀತೀನಿ ನೋಡಿ. ಸೊ CH3 ಅಂತ ಬರೆದಿರೋದು. ನೆಕ್ಸ್ಟ್ it is connected to the, here we are having double bond, and here we are having hydrogen is there. Next here we are having hydrogen is there, and here we are having hydrogen. So here we are having CH3 group is there. Next here it is connected to the Br, right. So ಇಲ್ಲಿ ನಮಗೆ Br ಬರುತ್ತೆ ನೆನಪಿರಲಿ. ಸೊ here we are having Br is there. ಓಕೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಈಗ ನಂಬರಿಂಗ್ ನಾವು. ಸೊ ನಂಬರಿಂಗ್ ನಿಮಗೆ ಮಾಲಿಕ್ಯೂಲ್ಸ್ಗಳು ಕೊಟ್ಟಾಗ ಹೆಸರು ಬರಿಬೇಕಾಗುತ್ತೆ. ಸೊ ಹೆಸರು ಬರಿಬೇಕಾದ್ರೆ ಆವಾಗ ನಂಬರಿಂಗ್ ನೀವು ಹ್ಯಾಲೋಜನ್ಸ್ಗಳು ಮತ್ತು ಡಬಲ್ ಬಾಂಡ್ ಎರಡನ್ನೂ ಕಂಪೇರ್ ಮಾಡಿದಾಗ, ಸೊ ಡಬಲ್ ಬಾಂಡ್ ದೇ ಆರ್ ಹ್ಯಾವಿಂಗ್ ಹೈಯರ್ ಪ್ರಯಾರಿಟಿ, ಅವುಗಳ ಪ್ರಯಾರಿಟಿ ಜಾಸ್ತಿ ಇರುತ್ತೆ ಯಾವುದು ಕಂಪೇರ್ ಮಾಡಿದ್ರೆ, ಹ್ಯಾಲೋಜನ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ನೀವು ನಂಬರಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಸ್ಟಾರ್ಟ್ ನಂಬರಿಂಗ್ ಫ್ರಮ್ ಹಿಯರ್. ದಿಸ್ ಇಸ್ ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ನೆಕ್ಸ್ಟ್ ದಿಸ್ ಇಸ್ ಗೋನ್ ಟು ಬಿಕಮ್ ಫೋರ್ತ್ ಕಾರ್ಬನ್, ಆ್ಯಂಡ್ ಎಟ್ ದಿ ಲಾಸ್ಟ್ ದಿಸ್ ಇಸ್ ಗೋನ್ ಟು ಬಿಕಮ್ ಫಿಫ್ತ್ ಕಾರ್ಬನ್. ಸೊ ಅದ್ರ ಪ್ರಕಾರ ನಂಬರಿಂಗ್ ಕೊಟ್ಟಿದ್ದಾರೆ ನೋಡಿ. ಸೊ 4-bromo ಅದ್ರ ಹೆಸರು ಹಾಗೆ ಕೊಟ್ಟಿರೋದು. 4-bromo ಮೀನ್ಸ್ ಫೋರ್ತ್ ಪೊಸಿಷನ್ಗೆ ಬ್ರೋಮಿನ್ ಅಟ್ಯಾಚ್ ಆಗಿದೆ. ಆ್ಯಂಡ್ ಪೆಂಟ್ ಮೀನ್ಸ್ ಟೋಟಲ್ ಲಾಂಗೆಸ್ಟ್ ಚೈನಲ್ಲಿ ಎಷ್ಟು ಕಾರ್ಬನ್ಸ್ಗಳು ಬರುತ್ತೆ ಇಲ್ಲಿ, 5 ಕಾರ್ಬನ್ಸ್ ಬರುತ್ತೆ. 4-bromo ಪೆಂಟ್. ಆ್ಯಂಡ್ 2-ene ಸೆಕೆಂಡ್ ಪೊಸಿಷನ್ಗೆ ನಮಗೆ ಡಬಲ್ ಬಾಂಡ್ ಸ್ಟಾರ್ಟ್ ಆಗುತ್ತೆ. ಡಬಲ್ ಬಾಂಡ್ ಸ್ಟಾರ್ಟ್ ಆಗೋದಲ್ಲಿ ಸೆಕೆಂಡ್ ಪೊಸಿಷನ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು 4-bromo-pent-2-ene ಅಂತ ಕರಿತೀವಿ, ಆಯಿತಾ. ಸೊ ಸೇಮ್ ಇದೇ ಥರ ನೆಕ್ಸ್ಟ್ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ ಇನ್ನೊಂದು. ಓಕೆ. ಸೊ ವಾಟ್ ದೇ ಹ್ಯಾವ್ ರಿಟರ್ನ್, ಸಿ ಐ ವಿಲ್ ರೈಟ್ ದ ಸ್ಟ್ರಕ್ಚರ್. ಸೊ ಹೈಡ್ರೋಜನ್ ಇಸ್ ದೇರ್. Next it is connected to the double bond. Here we are having hydrogen is there, and here we are having CH3, and here we are having, it is connected to the hydrogen. Next here we are having CH3. Okay. So here it is connected to the Br is there. Okay. ಅದರದ್ದು ಕೂಡ ಹೆಸರು ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ. ಸೆಕೆಂಡ್ ಒನ್ಗೆ ಇಲ್ಲಿ ಹೆಸರು ಕೊಟ್ಟಿದ್ದಾರೆ ಆಲ್ರೆಡಿ ನೋಡಿ ಇಲ್ಲಿ. ಸೊ ಏನು ಕೊಟ್ಟಿರೋದು ಅವರು, 3-bromo-2-methyl but1-ene ಅಂತ ಹೇಳ್ತಿರೋದು. but1-ene ಇದು ಲಾಸ್ಟಿಗೆ ವರ್ಡ್ ಇದೆ ನೋಡಿ. but1-ene ಅಂದರೆ ಸೊ ಟೋಟಲ್ ಅದು ಲಾಂಗೆಸ್ಟ್ ಚೈನಲ್ಲಿ 4 ಕಾರ್ಬನ್ಸ್ಗಳನ್ನು ಮಾತ್ರ ತೊಗೊಂಡಿದ್ದಾರೆ ಅವರು. ಸೊ ಲಾಂಗೆಸ್ಟ್ ಚೈನಲ್ಲಿ 4 ಕಾರ್ಬನ್ಸ್ಗಳನ್ನು ತೊಗೊಂಡಿದ್ದಾರೆ. ಆ್ಯಂಡ್ but1-ene ಅಂದರೆ ene ಅಂದರೆ ಡಬಲ್ ಬಾಂಡ್ಗೆ ಫಸ್ಟ್ ಪೊಸಿಷನ್ ಕೊಟ್ಟಿರೋದು ಅವರು. ಸೊ ಹಾಗಾದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೀವು ನಂಬರಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ನೆಕ್ಸ್ಟ್ ದಿಸ್ ಇಸ್ ಗೋನ್ ಟು ಬಿಕಮ್ ಥರ್ಡ್ ಕಾರ್ಬನ್, ಆ್ಯಂಡ್ ದಿಸ್ ಇಸ್ ಗೋನ್ ಟು ಬಿಕಮ್ ಫೋರ್ತ್ ಕಾರ್ಬನ್. ಏಕೆ ಹೇಳಿ. ಸೊ ಹಿಯರ್ but2-ene. So but2-ene means, so here 1 2 3 4. So but means 4 carbons, and but1-ene ಅಂದರೆ ಫಸ್ಟ್ ಪೊಸಿಷನ್ಗೆ ಡಬಲ್ ಬಾಂಡ್ ಬರುತ್ತೆ. ಆ್ಯಂಡ್ 3-bromo means here ಥರ್ಡ್ ಕಾರ್ಬನ್ಗೆ ಬ್ರೋಮಿನ್ ಇದೆ. 2-methyl means ಸೆಕೆಂಡ್ ಕಾರ್ಬನ್ ವಿ ಆರ್ ಹ್ಯಾವಿಂಗ್ ವಾಟ್, ಮಿಥೈಲ್ ಗ್ರೂಪ್ ಇಸ್ ದೇರ್. ಓಕೆನಾ. ಸೊ ಹಾಗಾಗಿ ಇದು ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ ಸೊ ಥರ್ಡ್ ಒನ್ ವಿ ಆರ್ ಹ್ಯಾವಿಂಗ್. ಸೊ ಥರ್ಡ್ ಒನ್, ಸೊ ಇಲ್ಲಿ ಇನ್ನೊಂದು ಮಾಲಿಕ್ಯೂಲ್ ಕೊಟ್ಟಿದ್ದಾರೆ ನೋಡಿ. So CH3, next it is connected to the double bond, and here we are having H is there. Okay. Next here we are having CH3, and here this is connected to the hydrogen. Next here we are having Br is there.
ನೆಕ್ಸ್ಟ್ ಹಿಯರ್ ವಿ ಆರ್ ಹ್ಯಾವಿಂಗ್ CH3 ಇಸ್ ದೇರ್. ಓಕೆ, ಸೊ ಥರ್ಡ್ಗೆ ಕೂಡ ಹೆಸರು ಕೊಟ್ಟಿದ್ದಾರೆ ನಿಮಗೆ ಆಲ್ರೆಡಿ. ಏನಂತ ಕೊಟ್ಟಿರೋದು ಇಲ್ಲಿ 4-bromo 3-methyl pent 2-ene. ಪೆಂಟ್ ಮೀನ್ಸ್ ಲಾಂಗೆಸ್ಟ್ ಚೈನಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಲಾಂಗೆಸ್ಟ್ ಚೈನಲ್ಲಿ ಎಷ್ಟು ಕಾರ್ಬನ್ಸ್ಗಳನ್ನು ತೊಗೋಬೇಕು ನಾವಲ್ಲಿ? ವಿ ಹ್ಯಾವ್ ಟು ಟೇಕ್ 5 ಕಾರ್ಬನ್ಸ್, ರೈಟ್? ವಿ ಹ್ಯಾವ್ ಟೇಕ್ 5 ಕಾರ್ಬನ್ಸ್ ಆ್ಯಂಡ್ ಪೆಂಟ್ 2-ene ಅಂತ ಹೇಳ್ತಿರೋದು. ಸೊ ಪೆಂಟ್ 2-ene 4-bromo ವೈ ನಿಮ್ಗೆ ಎಲ್ಲ ಮಾಲಿಕ್ಯೂಲ್ಸ್ಗಳಲ್ಲಿ 2 ಸಿಗುತ್ತೆ. ಒಂದು ಡಬಲ್ ಬಾಂಡ್ ಸಿಗುತ್ತೆ, ಇನ್ನೊಂದು ಹ್ಯಾಲೋಜನ್ ಸಿಗುತ್ತೆ. ಡಬಲ್ ಬಾಂಡ್ ಮತ್ತು ಹ್ಯಾಲೋಜನ್ ಕಂಪೇರ್ ಮಾಡಿದ್ರೆ ಡಬಲ್ ಬಾಂಡ್ಗೆ ಪ್ರಯಾರಿಟಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಂಪಲ್ಸರಿ ಡಬಲ್ ಬಾಂಡ್ ಎಲ್ಲಿಗೆ ನಿಮಗೆ ಯಾವ ಕಡೆಯಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಿದ್ರೆ ಡಬಲ್ ಬಾಂಡ್ಗೆ ಮಿನಿಮಮ್ ಪೊಸಿಷನ್ ಸಿಗುತ್ತೋ ಆ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು ನೀವು. ಇಲ್ಲಿ ಕಂಪಲ್ಸರಿ ಇಲ್ಲಿಂದ ನೀವು ನಂಬರಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಈ ಕಡೆಯಿಂದ. ಯಾಕೆ ಈ ಕಡೆಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ? ಯಾಕೆಂದರೆ ಇಲ್ಲಿ ಡಬಲ್ ಬಾಂಡ್ಗೆ ಮಿನಿಮಮ್ ನಂಬರ್ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಸೊ ಹಿಯರ್ ಫಸ್ಟ್ ಕಾರ್ಬನ್, ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್, ನೆಕ್ಸ್ಟ್ ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಫೋರ್ತ್ ಕಾರ್ಬನ್ ಆ್ಯಂಡ್ ಫೈನಲಿ ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಫಿಫ್ತ್ ಕಾರ್ಬನ್. ಕರೆಕ್ಟಾ? ಸೊ ಅದ್ರ ಪ್ರಕಾರ ನಂಬರಿಂಗ್ ಇದೆ ನೋಡಿ, ನೇಮಿಂಗ್ ಹಾಗೆ ಮಾಡಿದ್ದಾರೆ ಸೇಮ್. ಸೊ ಇಲ್ಲಿ ನಮಗೆ 4-bromo, ಫೋರ್ತ್ ಪೊಸಿಷನ್ಗೆ ಬ್ರೋಮೋ ಕನೆಕ್ಟ್ ಆಗಿದೆ. ಎಸ್, ಆಬ್ವಿಯಸ್ಲಿ. ನೆಕ್ಸ್ಟ್ 3-methyl, ಎಸ್, ಥರ್ಡ್ ಪೊಸಿಷನ್ಗೆ ನಮಗೆ ಮಿಥೈಲ್ ಗ್ರೂಪ್ ಇದೆ ಇಲ್ಲಿ. ನೆಕ್ಸ್ಟ್ ಪೆಂಟ್ 2-ene. ಪೆಂಟ್ ಮೀನ್ಸ್ ಟೋಟಲ್ ಹೌ ಮೆನಿ ಕಾರ್ಬನ್ಸ್ ಇನ್ ದ ಲಾಂಗೆಸ್ಟ್ ಚೈನ್? 5 ಕಾರ್ಬನ್ಸ್, ಪೆಂಟ್. ಆ್ಯಂಡ್ ಸೆಕೆಂಡ್ ಪೊಸಿಷನ್ ವಿ ಆರ್ ಹ್ಯಾವಿಂಗ್ ವಾಟ್? ಡಬಲ್ ಬಾಂಡ್. ದಟ್ಸ್ ವೈ ವಾಟ್ ವಿ ಆರ್ ಗೋಯಿಂಗ್ ಟು ರೈಟ್ ENE ಅಂತ ಬರೆದಿರೋದು. ಕರೆಕ್ಟಾ? ಸೊ ನೆಕ್ಸ್ಟ್ ವಿ ವಿಲ್ ಕಮ್ ಅಕ್ರಾಸ್ ಇನ್ನೊಂದು ಮಾಲಿಕ್ಯೂಲ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಸೊ ಫೋರ್ತ್ ಮಾಲಿಕ್ಯೂಲ್ ವಿ ಆರ್ ಹ್ಯಾವಿಂಗ್, ರೈಟ್? ಫೋರ್ತ್ ಮಾಲಿಕ್ಯೂಲ್ ಆಯಿತಾ? ಸೊ ಇಲ್ಲಿ ಬರೆದಿರೋದವರು CH3 ಆ್ಯಂಡ್ ದಿಸ್ CH3 ಇಟ್ ಈಸ್ ಕನೆಕ್ಟೆಡ್ ಟು ದ ಡಬಲ್ ಬಾಂಡ್. ನೆಕ್ಸ್ಟ್ ಹಿಯರ್ ವಿ ಆರ್ ಹ್ಯಾವಿಂಗ್ ಹೈಡ್ರೋಜನ್ ಇಸ್ ದೇರ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಟು ದ CH3. ಓಕೆ, ನೆಕ್ಸ್ಟ್ ಇಟ್ ಈಸ್ ಕನೆಕ್ಟೆಡ್ ಟು ದ ಹೈಡ್ರೋಜನ್. ನೆಕ್ಸ್ಟ್ ಇಟ್ ಈಸ್ ಕನೆಕ್ಟೆಡ್ ಟು ದ ಹೈಡ್ರೋಜನ್. ಸೊ ಇಟ್ ಈಸ್ ಕನೆಕ್ಟೆಡ್ ಟು ದ Br. ಕರೆಕ್ಟಾ? ಈಗ ನಂಬರಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ವೇರ್ ಫ್ರಮ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿ ನಂಬರಿಂಗ್, ರೈಟ್? ಸೊ ನಾವು ಹಿಯರ್ ಸೊ CH3 ಇಸ್ ದೇರ್, ಡಬಲ್ ಬಾಂಡ್ ಇಸ್ ದೇರ್, Br ಇಸ್ ದೇರ್. ಆಬ್ವಿಯಸ್ಲಿ ಈ ಕಡೆಯಿಂದ ಬಂದರೆ ನಂಬರಿಂಗ್ ನೀವು ಈಗ ಇದ್ರ ಹೆಸರು ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟು ಮಾಲಿಕ್ಯೂಲ್ ಆಗುತ್ತೆ ಇದು? ಫೋರ್ತ್ ಮಾಲಿಕ್ಯೂಲ್ ಆಗುತ್ತೆ. 1-bromo 2-methyl ಬ್ಯೂಟ್ 2-ene ಅಂದರೆ ಲಾಂಗೆಸ್ಟ್ ಚೈನಲ್ಲಿ ಬ್ಯೂಟ್ ಅಂದರೆ 4 ಕಾರ್ಬನ್ಸ್ಗಳನ್ನ ತೊಗೊಂಡಿದ್ದಾರೆ ನಿಮಗೆ. ಲಾಂಗೆಸ್ಟ್ ಚೈನಲ್ಲಿ 4 ಕಾರ್ಬನ್ಸ್ ಯಾರ್ಕೊಂಡು ಆ್ಯಂಡ್ ಬ್ಯೂಟ್ 2-ene ಸೆಕೆಂಡ್ ಪೊಸಿಷನಿಗೆ ಕೊಡಬೇಕು ಅಂತ ಹೇಳ್ತಾರೆ. 1-bromo ನೋಡಿ, ಇಲ್ಲಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಿದ್ರೆ ನೀವು ಇಲ್ಲಿಂದ ನಂಬರಿಂಗ್ ಈ ಕಡೆಯಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಿದ್ರೆ ಡಬಲ್ ಬಾಂಡ್ಗೆ ಎಷ್ಟನೇ ಪೊಸಿಷನ್ ಸಿಗುತ್ತೆ? ಸೆಕೆಂಡ್ ಪೊಸಿಷನ್ ಸಿಗುತ್ತೆ. ಡಬಲ್ ಬಾಂಡ್ಗೆ ಸೆಕೆಂಡ್ ಪೊಸಿಷನ್ ಸಿಗುತ್ತೆ, ಕರೆಕ್ಟಾ? ಬಟ್ ನೀವು ಇಲ್ಲಿ ಇದನ್ನು ನಂಬರ್ 1 ಅಂತ ಕೊಟ್ಟಾಗ ಆವಾಗ ಕೂಡ ಡಬಲ್ ಬಾಂಡ್ಗೆ ಎಷ್ಟೇ ಪೊಸಿಷನ್ ಸಿಗುತ್ತೆ? ಸೆಕೆಂಡ್ ಪೊಸಿಷನ್ನೇ ಸಿಗುತ್ತೆ. ಎರಡರಲ್ಲೂ ಕೂಡ ನೀವು ಈ ಕಡೆಯಿಂದ ಬಂದರೂ ಸೆಕೆಂಡ್ ಸಿಗುತ್ತೆ, ಈ ಕಡೆಯಿಂದ ಬಂದರೂ ಕೂಡ ಸೆಕೆಂಡ್ ಸಿಗುತ್ತೆ. ಬಟ್ ಡಬಲ್ ಬಾಂಡ್ಗೆ ಸೆಕೆಂಡ್ ಪೊಸಿಷನ್ ಜೊತೆಗೆ ಇನ್ನೊಂದು ನಮಗೆ ಏನು ಸಿಗ್ತಾ ಇರೋದು ಇಲ್ಲಿ ಬ್ರೋಮೀನ್ಗೆ ಕೂಡ ಮಿನಿಮಮ್ ನಂಬರ್ನ ಸಿಗ್ತಾ ಇದೆ. ಎಲ್ಲಿ ಯಾವ ಪ್ರಕಾರ ಫಾಲೋ ಮಾಡಿದಾಗ? ಇದು ನಂಬರ್ ಪ್ರಕಾರ ಫಾಲೋ ಮಾಡಿದಾಗ ಇದಕ್ಕೆ 1 ಅಂತ ಕೊಡಬೇಕು, ಇದಕ್ಕೆ 2 ಅಂತ ಕೊಡಬೇಕು. ಆಮೇಲಿಂದ ಡಬಲ್ ಬಾಂಡ್ ಕಂಪಲ್ಸರಿ ನೀವು ಡಬಲ್ ಬಾಂಡ್ 1 ಎಂಡಿಗೆ ನೀವು 2 ಅಂತ ಕೊಟ್ಟರೆ ನೆಕ್ಸ್ಟ್ ಡಬಲ್ ಬಾಂಡ್ ಇನ್ನೊಂದು ಎಂಡಿಗೆ ನೀವು 3 ಅಂತ ಕೊಡಲೇಬೇಕು ಕಂಪಲ್ಸರಿ. ಯಾಕೆಂದರೆ ಅದು ಕಂಟಿನ್ಯೂಸ್ ಆಗಿ ಹೋಗಬೇಕು. ಅದು ಕಂಪಲ್ಸರಿ ಡಬಲ್ ಬಾಂಡ್ ಎರಡು ಕಡೆ ಕವರ್ ಆಗಬೇಕು ನೀವು. ಸೊ ಹಿಯರ್ 2 ಇಸ್ ದೇರ್, ಹಿಯರ್ 3 ಇಸ್ ದೇರ್. ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ದಿ ಫೋರ್ತ್ ಕಾರ್ಬನ್ ಅಂತ ಹೋಗ್ತೀವಿ ಅಷ್ಟೇ ನಾವು, ಸಿಂಪಲ್ ಆಗಿ. ಅರ್ಥ ಆಯ್ತಾ? ಸೊ ಇದನ್ನೇ ಇಲ್ಲಿ ನಾವು ಇದು ಇಂಪಾರ್ಟೆಂಟ್ ಮಾಲಿಕ್ಯೂಲ್ ಆಯಿತಾ? ಬಿಕಾಸ್ ಇಲ್ಲಿ ನಿಮಗೆ ನಂಬರಿಂಗ್ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡಬೇಕು? ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಇಲ್ಲಿ ಹ್ಯಾಲೋಜನ್ ಜೊತೆಗೆ ಡಬಲ್ ಬಾಂಡು ಕೂಡ ಮಿನಿಮಮ್ ನಂಬರ್ನ ಸಿಗುತ್ತೆ, ಅದಕ್ಕೋಸ್ಕರ ಫಾಲೋ ಮಾಡಬೇಕು ಆಯಿತಾ? ಸೊ ಅದ್ರ ಪ್ರಕಾರ ನಿಮಗೆ ಇಲ್ಲೇನಾಗುತ್ತೆ? ಸೊ ಬ್ಯೂಟ್ 2-ene ಅಂದರೆ 1 2 3 4 ಬ್ಯೂಟ್ ಅಂದರೆ ಸೊ 4 ಕಾರ್ಬನ್ಸ್ ಯು ಆರ್ ಹ್ಯಾವಿಂಗ್. 2-ene ಮೀನ್ಸ್ ವಾಟ್ ವಿ ಆರ್ ಹ್ಯಾವಿಂಗ್ ಸೆಕೆಂಡ್ ಪೊಸಿಷನ್ಗೆ ಡಬಲ್ ಬಾಂಡ್ ಇದೆ, ಬ್ಯೂಟ್ 2-ene. ಆ್ಯಂಡ್ ಫಸ್ಟ್ ಪೊಸಿಷನ್ ವಿ ಆರ್ ಹ್ಯಾವಿಂಗ್ ಬ್ರೋಮೀನ್ ಆ್ಯಂಡ್ ಹಿಯರ್ ಸೆಕೆಂಡ್ ಪೊಸಿಷನ್ ವಾಟ್ ವಿ ಆರ್ ಹ್ಯಾವಿಂಗ್ ಮಿಥೈಲ್ ಗ್ರೂಪ್ ಇಸ್ ದೇರ್. ಸೊ ಸೆಕೆಂಡ್ ಪೊಸಿಷನ್ಗೆ ನಮಗೆ ಮಿಥೈಲ್ ಗ್ರೂಪ್ ಸಿಗುತ್ತೆ, ಕರೆಕ್ಟಾ? ಸೊ ಹಾಗಾಗಿ ಇದೊಂದು ಸ್ಟ್ರಕ್ಚರ್ ಆಗುತ್ತೆ. ಸೊ ಸಿಮಿಲರ್ಲಿ ಲೈಕ್ ದಟ್ ಓನ್ಲಿ ವಿ ಆರ್ ಹ್ಯಾವಿಂಗ್ ಅನದರ್ ಒನ್ ಈಸ್ 5, ಅನದರ್ ಒನ್ ಈಸ್ 6. ಇವೆರಡನ್ನು ಕೂಡ ನೀವು ಸಾಲ್ವ್ ಮಾಡಿ, ರೈಟ್? ದೇ ಆರ್ ಆಲ್ಸೋ ವೆರಿ ಸಿಂಪಲ್, ದೇ ಹ್ಯಾವ್ ಗಿವನ್. ಸೊ ಶಾರ್ಟಾಗಿ ಇಲ್ಲಿಂದನೇ ಹೇಳ್ತೀನಿ ನೋಡಿ. ಸೊ ಹಿಯರ್ 1-bromo ಬ್ಯೂಟ್ 2-ene. ಸೊ 1-bromo ಬ್ಯೂಟ್ 2-ene ಅಂತಂದರೆ ಸೊ ಇದಕ್ಕೆ ಫಸ್ಟ್ ಪೊಸಿಷನ್ ಕೊಟ್ಟಿರೋದು 1-bromo ಆ್ಯಂಡ್ ಬ್ಯೂಟ್ 2-ene ಮೀನ್ಸ್ ಹಿಯರ್ ಸೊ ಲಾಂಗೆಸ್ಟ್ ಚೈನಲ್ಲಿ ನಿಮಗೆ ಇದು ಫಸ್ಟ್ ಕಾರ್ಬನ್ ಆಗುತ್ತೆ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿಕಮ್ ಸೆಕೆಂಡ್ ಕಾರ್ಬನ್, ಇದು ಥರ್ಡ್ ಆಗುತ್ತೆ, ಇದು ಮೇಲ್ಗಡೆ ಇರೋದು ಫೋರ್ತ್ ಕಾರ್ಬನ್ ಆಗುತ್ತೆ ಆಯಿತಾ? ಸೊ ಇಲ್ಲಿ 1-bromo ಬ್ಯೂಟ್ ಮೀನ್ಸ್ ಫಸ್ಟ್ ಪೊಸಿಷನ್ ಬ್ರೋಮೋ ಇಸ್ ದೇರ್ ಆ್ಯಂಡ್ ಬ್ಯೂಟ್ ಮೀನ್ಸ್ ಟೋಟಲ್ ಹಿಯರ್ ಲಾಂಗೆಸ್ಟ್ ಚೈನ್ ಇಸ್ ಹ್ಯಾವಿಂಗ್ 4 ಕಾರ್ಬನ್ಸ್, ಸೆಕೆಂಡ್ ಪೊಸಿಷನ್ ವಿ ಆರ್ ಹ್ಯಾವಿಂಗ್ ಡಬಲ್ ಬಾಂಡ್ ಇಸ್ ದೇರ್, ರೈಟ್? ಸೊ ಅದಕ್ಕೋಸ್ಕರ ಈ ಫಿಫ್ತ್ ಮಾಲಿಕ್ಯೂಲ್ ಇದಾಗುತ್ತೆ. ಆ್ಯಂಡ್ ಇಲ್ಲಿ ಕೂಡ ನಿಮ್ಗೆ ಫಾಲೋ ಮಾಡೋದು ಯಾವುದ್ರ ಪ್ರಕಾರ ಅಂದರೆ ಸೊ ಈ ಕಡೆಯಿಂದ ಬಂದರೂ ಕೂಡ ನಿಮಗೆ ಡಬಲ್ ಬಾಂಡೇ ಸಿಗುತ್ತೆ, ಡಬಲ್ ಬಾಂಡಿಗೆ 2ನೇ ಪೊಸಿಷನ್ ಸಿಗುತ್ತೆ. ಈ ಕಡೆಯಿಂದ ಬಂದರೂ ಕೂಡ ಡಬಲ್ ಬಾಂಡಿಗೆ 2ನೇ ಪೊಸಿಷನ್ ಸಿಗುತ್ತೆ. ಡಬಲ್ ಬಾಂಡ್ ಜೊತೆಗೆ ಹ್ಯಾಲೋಜನ್ಸ್ಗಳನ್ನು ಕೂಡ ನೋಡ್ತಾ ಇದ್ದಾರೆ ಈ ಮಾಲಿಕ್ಯೂಲ್ಸ್ಗಳಲ್ಲಿ. ಯಾವ್ಯಾವ ಮಾಲಿಕ್ಯೂಲ್ಸ್ಗಳಲ್ಲಿ? ಇವೆರಡು ಮಾಲಿಕ್ಯೂಲ್ಸ್ಗಳು ಅದನ್ನು ಚೆಕ್ ಮಾಡ್ತಾ ಇರೋದವರು ಆಯಿತಾ? ಸೊ ಈಗ ಫೈನಲಿ ಇವು ಕಮ್ ಅಕ್ರಾಸ್ ಇನ್ನೊಂದು ಮಾಲಿಕ್ಯೂಲ್ ಇದೆ ನೋಡಿ, ಲಾಸ್ಟ್ ಮಾಲಿಕ್ಯೂಲ್ ಇಲ್ಲಿ. ಸೊ ಇಲ್ಲಿ
3 ಬ್ರೋಮೋ ಬ್ಯೂ 2 ಮಿಥೈಲ್ ಪ್ರೋಪೀನ್ ಅಂತ ಬರುತ್ತೆ. ಪ್ರೋಪೀನ್ ಅಂದರೆ ಲಾಂಗೆಸ್ಟ್ ಚೈನಲ್ಲಿ 3 ಕಾರ್ಬನ್ಸ್ಗಳು ಸಿಗುತ್ತೆ ನಮಗೆ, ಆಯಿತಾ. ಸೊ ಇಲ್ಲಿ ನಮಗೆ ಈ ಕಡೆಯಿಂದ ಬಂದರೆ ಡಬಲ್ ಬಾಂಡ್ ಮಿನಿಮಮ್ ಪೊಸಿಷನ್ ಸಿಗುತ್ತೆ. ಸೊ ಹಾಗಾಗಿ ನಂಬರ್ ಒನ್ ಈ ಕಡೆಯಿಂದ ಡಬಲ್ ಬಾಂಡ್ ಒಂದು ಸೈಡ್ಗೆ ನಂಬರ್ 1 ಕೊಟ್ಟಾಗ ಇನ್ನೊಂದು ಸೈಡಿಗೆ ಏನಂತ ಕೊಡಬೇಕು ನಾವಲ್ಲಿ 2 ಅಂತ ಕೊಡಬೇಕಾಗುತ್ತೆ, ಆಯಿತಾ. ಸೊ 2 ಅಂತ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ ಬ್ರೋಮಿನ್ ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ 3ಗೆ ಎಂಡ್ ಆಗುತ್ತೆ. 1 2 3. ಸೊ 3 ಬ್ರೋಮೋ ಆ್ಯಂಡ್ ಸೆಕೆಂಡ್ ಪೊಸಿಷನ್ಗೆ ಇನ್ನೊಂದು ಏನೋ ಕನೆಕ್ಟ್ ಆಗಿದೆ. ಇಲ್ಲಿ ಏನು ಕನೆಕ್ಟ್ ಆಗಿದೆ ಹೇಳಿ, ಇಲ್ಲಿ ಮಿಥೈಲ್ ಕನೆಕ್ಟ್ ಆಗಿದೆ. ಸೊ 2 ಮಿಥೈಲ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಪ್ರೋಪೀನ್ ಇಸ್ ದೇರ್. ಓಕೆ, ಸೊ ದಿಸ್ ಇಸ್ ಆಲ್ ವಾಟ್ ವಿ ಆರ್ ಹ್ಯಾವಿಂಗ್ ಎಕ್ಸಾಂಪಲ್ ನಂಬರ್ 6.2 ಇದರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಇದೆ, ಆಯಿತಾ. ಸೊ ಈಗ ನೆಕ್ಸ್ಟ್ ನಮಗೆ ಇನ್ನೊಂದು ಸಣ್ಣದೊಂದು ಟಾಪಿಕ್ ಇದೆ, ರೈಟ್. ಇಂಟೆಕ್ಸ್ಟ್ ಕ್ವಶನ್ಸ್ ಬರುತ್ತೆ. ಸೊ ದಟ್ ಇಂಟೆಕ್ಸ್ಟ್ ಕ್ವಶನ್ಸ್ we will make another one video only in text questions of this chapter, right. ಈ ಚಾಪ್ಟರ್ ಬರ್ತಕ್ಕಂಥ ಎಲ್ಲ ಇಂಟೆಕ್ಸ್ಟ್ ಕ್ವಶನ್ಸ್ಗಳನ್ನು ಒಂದೇ ವಿಡಿಯೋದಲ್ಲಿ ಶೂಟ್ ಮಾಡಿ ಒಂದರಲ್ಲೇ ಬಿಟ್ಬಿಡ್ತೀವಿ ನಾವು, ಆಯಿತಾ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರುತ್ತೆ, ನೇಚರ್ ಆಫ್ CX ಬಾಂಡ್. ವಿ ವಿಲ್ ಡೂ ದಟ್ ಒನ್ ಇನ್ ದ next session or next part of that video. Okay, so please, if you like these videos, do share, subscribe and promote our channel. Thank you.